ರತ್ನಕ್ಕ ಸ್ಟಾರ್ಟ್ ಮಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕನ ಅರಿವು ಹಾಗೂ ಬಸವ ಅಧ್ಯಯನ ವೇದಿಕೆಯಿಂದ ಪ್ರಾರಂಭವಾಗುವ ಈ ಶ್ರಾವಣ ಮಾಸದ ಶ್ರಾವಣ ಚಿಂತನ 2ನೇ ದಿನದ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ವೇದಿಕೆಯ ಸಚೇತಕ ಶಕ್ತಿಗಳಾದ ಶಶಿಕಾಂತ್ ಪಟ್ಟಣ್ ಸರ್ಗೂ ಹಾಗೂ ನೆರೆದಿರುವಂತಹ ಎಲ್ಲ ಶರಣರಿಗೂ ಶರಣಾರ್ಥಿಗಳು, ಸರ್ವರಿಗೂ ಶರಣಾರ್ಥಿಗಳು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಈ ಒಂದು ಕಾರ್ಯಕ್ರಮದ ವಿಶೇಷ ಉಪನ್ಯಾಸವನ್ನು ನಡೆಸಿಕೊಡುತ್ತಿರ್ತಕ್ಕಂತಹ ಕರ್ನಾಟಕ ಏಕೀಕರಣಕ್ಕೆ ಧಾರವಾಡ ಜಿಲ್ಲೆಯ ಲಿಂಗಾಯತರ ಕೊಡುಗೆ ಅನ್ನುವಂತಹ ವಿಚಾರವಾಗಿ ಡಾಕ್ಟರ್ ಸದಾಶಿವ್ ಮರ್ಜಿ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಮೊದಲಿಗೆ ಪ್ರಾರ್ಥನೆಯನ್ನು ಪ್ರಾರಂಭಿಸಬೇಕಾಗಿ ವಿನಂತಿ. ಇಲ್ಲ, ಹೆಸರು ಕಾಣ್ತಾ ಇಲ್ಲ. ಸುಗುಣ ಮಲ್ಲೇಶ್ ಅವರು. ಸುಗುಣ ಮಲ್ಲೇಶ್ ಅವರಿಂದ ಪ್ರಾರ್ಥನೆ. ಎಲ್ಲರಿಗೂ ಶರಣಾರ್ಥಿಗಳು. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ನೀ ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವನಿಗೆ ಸೆರಗೊಡ್ಡಿ ಬೇಡುವೆ, ನನ್ನ ದೇವನಿಗೆ ಸೆರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವನಿಗೆ ಸೆರಗೊಡ್ಡಿ ಬೇಡುವೆ, ನನ್ನ ದೇವನಿಗೆ ಸೆರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಎಲ್ಲರಿಗೂ ಶರಣಾರ್ಥಿಗಳು. ಸುಶ್ರಾವ್ಯವಾಗಿ ವಚನ ಗಾಯನವನ್ನು ಮಾಡಿರ್ತಕ್ಕಂತಹ ಸುಗುಣ ಅಕ್ಕ ಅವರಿಗೆ ಶರಣಾರ್ಥಿಗಳು. ಈಗ ಪ್ರೊಫೆಸರ್ ಶಾರದಾ ಪಾಟೀಲ್ ಅವರ ದತ್ತಿ ದಾಸೋಹದ ಈ ಒಂದು ಉಪನ್ಯಾಸ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ಪರಿಚಯ ಮಾಡುವವರು ಪ್ರಭಾವತಿ ಹಿರೇಮಠಕ್ಕರು. ದಯವಿಟ್ಟು
ಅವರು ಸ್ವಾಗತವನ್ನು ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬ ಎಂಬಲ್ಲಿ ಎನ್ನ ಭವ ಹರಿಯಿತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನೋ, ವ ಎಂಬಲ್ಲಿ ವಚಿಸುವಡೆ ಚೈತನ್ಯಾತ್ಮಕನಾದೆನೋ, ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವದ ಕಂಡು, ಆನು ನೀನು ಬಸವ 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 ಎನ್ನುತ್ತಿರ್ದೇವಯ್ಯ ಗುಹೇಶ್ವರ. ಆರಂಭದಲ್ಲಿ ಪ್ರಾರ್ಥಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಇಂದು ಹಮ್ಮಿಕೊಂಡಿರುವ 302ರ ವಿಶೇಷ ದತ್ತಿ ಉಪನ್ಯಾಸ ಪ್ರೊಫೆಸರ್ ಶಾರದಾ ಪಾಟೀಲ್ ಸಾಕಿನ್ ಬದಾಮಿ ಇವರ ಹೆಸರಿನಲ್ಲಿ ಜರುಗುತ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ. ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಎನ್ನುವ ಶರಣರ ನುಡಿಯಂತೆ ಈ ಉಪನ್ಯಾಸಕ್ಕೆ ಉಪಸ್ಥಿತರಿರುವ ಎಲ್ಲಾ ಶರಣು ಬಂಧುಗಳಿಗೆ ಸ್ವಾಗತಿಸುವುದು ಇಂದಿನ ನನ್ನ ಕಾರ್ಯ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸರ್ವರಿಗೂ ಶುಭ ಕೋರಿ ಪ್ರಾರ್ಥನೆಯನ್ನು ಮಾಡಿರುವಂತಹ ಡಾಕ್ಟರ್ ಸುಗುಣಾ ಮಲ್ಲೇಶ್ ಅವರಿಗೆ ಸ್ವಾಗತ ಸುಸ್ವಾಗತ. ಶರಣ ಮಾಸದ 2ನೆಯ ಅನುಭವ ಮಾಲಿಕೆಯಲ್ಲಿ ಕರ್ನಾಟಕದ ಏಕೀಕರಣಕ್ಕೆ ಧಾರವಾಡ ಜಿಲ್ಲೆಯ ಲಿಂಗಾಯತರ ಕೊಡುಗೆ ಈ ವಿಷಯದ ಬಗ್ಗೆ ಡಾಕ್ಟರ್ ಸದಾಶಿವ್ ಮರ್ಜಿ ಸರ್ ಅವರು 1 ಗಂಟೆಗಳ ಕಾಲ ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಶರಣು ಸಮರ್ಪಣೆ ಮಾಡಲಿರುವ ಬನಶ್ರೀ ಹತ್ತಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ವಚನ ಮಂಗಲ ಮಾಡಲಿರುವ ಶರಣೆ ವಿಜಯ್ ಮಹಾಂತಮ್ಮ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತ ಶರಣೆ ರತ್ನಕ್ಕ ಕಾದ್ರೊಳ್ಳಿ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಯಶಸ್ವಿಗೆ ತಾಂತ್ರಿಕ ಸಹಾಯವನ್ನು ಮಾಡುತ್ತಿರುವಂತಹ ಹಾಗೂ ಈ ಕಾರ್ಯಕ್ರಮಕ್ಕೆ ಸಂಯೋಜಕರಾಗಿ ಜೊತೆಗೆ ಸಂಘಟಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲಾ ಶರಣು ಶರಣಿಯರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅಷ್ಟೇ ಅಲ್ಲದೆ ಈ ಗೂಗಲ್ ಮೀಟ್ ನಲ್ಲಿ ಸೇರಿರುವಂತಹ ಎಲ್ಲಾ ಶರಣು ಬಂಧುಗಳಿಗೆ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತ. ಈಗ ಉಪನ್ಯಾಸಕರಾದ ಡಾಕ್ಟರ್ ಸದಾಶಿವ್ ಮರ್ಜಿ ಸರ್ ಅವರ ಸಂಕ್ಷಿಪ್ತ ಪರಿಚಯವನ್ನು ಮಾಡುತ್ತೇನೆ. ಡಾಕ್ಟರ್ ಸದಾಶಿವ್ ಮರ್ಜಿ ಸರ್ ಅವರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಇವರ ಹಲವಾರು ಲೇಖನಗಳು ಹೆಸರಾಂತ ಪತ್ರಿಕೆಯಲ್ಲಿ ಪ್ರಕಟವಾಗಿವೆ ಮತ್ತು ಹಲವಾರು ವಿಶೇಷ ಕಾರ್ಯಕ್ರಮಗಳ ಆಯೋಜನೆಗಳನ್ನು ಮಾಡಿದ ಹೆಗ್ಗಳಿಕೆ ಇವರಿಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಮೈಸೂರು ವಿಶ್ವವಿದ್ಯಾಲಯಗಳಲ್ಲಿ ವಿಶೇಷ ಬೋಧನೆ ಮಾಡಿದ ಅನುಭವ ಇವರಿಗಿದೆ. ಡಾಕ್ಟರ್ ಸದಾಶಿವ್ ಮರ್ಜಿ ಸರ್ ಅವರ ಪ್ರಕಟಿತ ಕೃತಿಗಳು: ಮಹಾತ್ಮ ಜ್ಯೋತಿಬಾ ಫುಲೆ ವಿಷಾದ ನಿರೀಕ್ಷೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೃತಿಯ ಕನ್ನಡ ಅನುವಾದ, ಗ್ರಾಹಕವಾದದ ಸೋಲುಗಳು, ಗ್ರಾಹಕರ ಹಿತ ರಕ್ಷಣಾ ಕಾಯ್ದೆ, ಮಾಹಿತಿ ಕೈಪಿಡಿ, ಜ್ಯೋತಿಬಾ ಫುಲೆ ಸಾಮಾಜಿಕ ಸುಧಾರಣೆ ಹರಿಕಾರರು ಎನ್ನುವ ಅತ್ಯುತ್ತಮ ಕೃತಿಗಳನ್ನು ಹೊರತಂದಿದ್ದಾರೆ. ಡಾಕ್ಟರ್ ಸದಾಶಿವ್ ಮರ್ಜಿ ಸರ್ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು: ರಾಜ್ಯ ಮಟ್ಟದ ರಾಷ್ಟ್ರೀಯ ಸೇವಾ ಯೋಜನೆ, ಇದಕ್ಕೆ ಅತ್ಯುತ್ತಮ ಕಾರ್ಯಕ್ರಮ ಸಂಯೋಜನಾಧಿಕಾರಿಯಾಗಿ ಪ್ರಶಸ್ತಿ ಬಂದಿದೆ. ಆಧುನಿಕ ಭಾರತದ ಪ್ರಥಮ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಇವರ ಮಹಿಳಾಪುರ ಲೇಖನಕ್ಕೆ ದಿವಂಗತ ಯು ಸಾಕಮ್ಮ ಜ್ಞಾಪಕಾರ್ಥ ಹೊಸತು ಪತ್ರಿಕೆ ನಗದು ಬಹುಮಾನ ಲಭಿಸಿದೆ. ಅಷ್ಟೇ ಅಲ್ಲದೆ ಸರ್ವತೋಮ ಸೇವಾ ಪ್ರಶಸ್ತಿ, ಇದು ಸಾರ್ವಜನಿಕ ಆಡಳಿತದಲ್ಲಿ ಉತ್ತಮ ಸೇವೆಗಾಗಿ ಧಾರವಾಡ ಜಿಲ್ಲಾ ಆಡಳಿತ ನೀಡಿದ ಪ್ರಶಸ್ತಿ. ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. ಇಂಥವರ ಪರಿಚಯ ಮಾಡುವುದು ನನಗೆ ತುಂಬಾ ಹೆಮ್ಮೆಯ ವಿಚಾರ. ಸರ್, ತಮಗೆ ಮತ್ತೊಮ್ಮೆ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಈಗ ಪ್ರಾಸ್ತಾವಿಕ ನುಡಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯಿಂದ ಸುಮಾರು 5-6 ವರ್ಷಗಳಿಂದ ನಿರಂತರವಾಗಿ ಬಸವಾದಿ ಶರಣರ ಚಿಂತನ ಮಂಥನ ಮತ್ತು ಸಾಧಕರ ಸಾಧನೆಯನ್ನು ಪರಿಚಯಿಸುತ್ತಾ ಕಾಲಗರ್ಭದಲ್ಲಿ ಅಡಗಿರುವ ವಚನಕಾರರನ್ನು ಬೆಳಕಿಗೆ ತರುವ ಮುಖಾಂತರ ನಾಡು ನುಡಿಗೆ ದುಡಿದ ಶಿಕ್ಷಣಕ್ಕಾಗಿ, ಸಮಾಜ ಸೇವೆಗಾಗಿ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ಶರಣರ ಬಗ್ಗೆ ವಿವಿಧ ಗಣ್ಯರಿಂದ, ಪೂಜ್ಯರಿಂದ, ವಿದ್ವಾಂಸರಿಂದ, ಚಿಂತಕರಿಂದ, ವಿಮರ್ಶಕರಿಂದ, ಕವಿಗಳಿಂದ, ಸಾಹಿತಿಗಳಿಂದ, ಸಂಶೋಧಕರಿಂದ, ಪ್ರಾಚಾರ್ಯರಿಂದ ಹೀಗೆ ಹಲವಾರು ಮಹನೀಯರಿಂದ ಉಪನ್ಯಾಸವನ್ನು ಏರ್ಪಡಿಸಿ ವಿಚಾರ ವಿನಿಮಯಕ್ಕೆ ಆಸ್ಪದ ಮಾಡಿಕೊಟ್ಟ ವಚನಗಳ ಬೆಳಕಿಗೆ ಜ್ಯೋತಿಯಾದ ಈ ವೇದಿಕೆ ಮಾಡುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಬಹುಶಃ ಯಾವುದೇ ಸಂಘ ಸಂಸ್ಥೆಗಳು
ವಿಶ್ವವಿದ್ಯಾಲಯಗಳು ಮಾಡದೇ ಇರುವಂತಹ ಕಾರ್ಯವನ್ನು ಈ ವೇದಿಕೆ ಮಾಡುತ್ತಾ ಇರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಚಾರ. ಈ ವೇದಿಕೆಯಲ್ಲಿ ವರ್ಣಭೇದ, ಲಿಂಗಭೇದ, ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಪ್ರೋತ್ಸಾಹ ನೀಡುತ್ತಾ ಎಲ್ಲರನ್ನು ವೇದಿಕೆಗೆ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ರಾಜ್ಯ, ಹೊರರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವೇದಿಕೆ ಹಂಚಿಕೊಳ್ಳುತ್ತಿರುವುದು ನಿಜಕ್ಕೂ ಹೆಮ್ಮೆ ಮತ್ತು ಗೌರವದ ಪ್ರತೀಕ ಎಂದು ಹೇಳುತ್ತೇನೆ. ಇದರೆಲ್ಲ ಕ್ರೆಡಿಟ್ ಯಾರಿಗೆ ಸಲ್ಲುತ್ತೆ ಅಂತಂದ್ರೆ, ಈ ವೇದಿಕೆಗೆ ಆಧಾರ ಸ್ತಂಭವಾಗಿ ನಿಂತು ಮಾರ್ಗದರ್ಶನವನ್ನು ಮಾಡುತ್ತಿರುವಂತಹ ಈ ಕಾರ್ಯಕ್ರಮದ ರೂವಾರಿ, ವಚನಗಳ ಪ್ರೇಮಿ, ಶರಣರ ಅಭಿಮಾನಿ, ಶಿಕ್ಷಣ ಪ್ರೇಮಿ, ಕಳಕಳಿ ಇರುವ ಕವಿ, ಸಾಹಿತಿ, ಸಂಶೋಧಕ ಹಾಗೂ ಚಿಂತಕರಾಗಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ. ಸರ್, ತಮಗೂ ಕೂಡ ಮತ್ತೊಮ್ಮೆ ಈ ವೇದಿಕೆಗೆ ಸ್ವಾಗತ. ವಯಸ್ಸಿನಲ್ಲಿಯೂ ಅನುಭವದಲ್ಲಿಯೂ ಚಿಕ್ಕವಳಾಗಿರುವ ನಾನು ನನ್ನ ತೊದಲು ನುಡಿಗಳಿಂದ ಏನಾದರೂ ತಪ್ಪುಗಳನ್ನಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಎಂದು ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಶರಣಾರ್ಥಿಗಳು. ಪ್ರಭಾವತಿ ಹಿರೇಮಠ ಅಕ್ಕವರಿಗೆ ಸ್ವಾಗತ ಮತ್ತು ಪರಿಚಯವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರಿ. ನಿಮಗೆ ತುಂಬು ಹೃದಯದ ಶರಣಾರ್ಥಿಗಳು. ಈಗ ಕರ್ನಾಟಕ ಏಕೀಕರಣಕ್ಕೆ ಧಾರವಾಡ ಜಿಲ್ಲೆ ಲಿಂಗಾಯತರ ಕೊಡುಗೆ, ಈ ವಿಷಯವಾಗಿ ಡಾಕ್ಟರ್ ಸದಾಶಿವ ಮರ್ಜಿ ಅನ್ನೋರಿಗೆ ವೇದಿಕೆಗೆ ಸ್ವಾಗತ ಕೋರೋಣ. ಅನ್ನೋರೆ, ನಿಮ್ದು ಈಗ ವೇದಿಕೆ. ಶರಣಾರ್ಥಿ. ಸರ್ ಮ್ಯೂಟ್ ಆಗಿದೆ ಸರ್. ಶರಣಾರ್ಥಿಗಳು. ಶ್ರಾವಣ ಮಾಸದ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಕರ್ನಾಟಕ ಏಕೀಕರಣ ಚಳವಳಿಗೆ ಧಾರವಾಡ ಜಿಲ್ಲೆಯ ಲಿಂಗಾಯತ ಶರಣರ ಕೊಡುಗೆಯ ಬಗ್ಗೆ ಮಾತನಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಶಶಿಕಾಂತ್ ಪಟ್ಟಣ್ ಅವರಿಗೆ ಮತ್ತು ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪರಿಚಯ ಮಾಡುವಾಗ ಸುಧಾ ಹಿರೇಮಠ ಅವರು ಬಹಳ ಅಚ್ಚುಕಟ್ಟಾಗಿ ಪರಿಚಯವನ್ನು ಮಾಡಿಕೊಟ್ರು. ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಪಾಟೀಲ್ ಮೇಡಮ್ ಅವರು ನನಗೆ 40 ನಿಮಿಷ ಮಾತಾಡಂತ ಹೇಳಿದ್ರು. ಸುಧಾ ಮೇಡಮ್ ಅವರು 20 ನಿಮಿಷ ಗ್ರೇಸ್ ಕೊಟ್ಟು 1 ತಾಸು ಅಂತ ಹೇಳಿದ್ದಾರೆ. ನಾನು ಅರ್ಧ ತಾಸಿನವರೆಗೆ ಮಾತಾಡ್ತೀನಿ. ಅದಾದ್ಮೇಲೆ ಚರ್ಚೆಯನ್ನ ಮುಂದುವರಿಸೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕರ್ನಾಟಕ ಏಕೀಕರಣ ಇತಿಹಾಸ ಅನ್ನತಕ್ಕಂಥದ್ದು ಕನ್ನಡ ಅಸ್ಮಿತೆಗಾಗಿ ಅವಿರತವಾಗಿ ನಡೆದಿರತಕ್ಕಂಥ ಹೋರಾಟ, ವಿವಿಧ ಆಡಳಿತಾತ್ಮಕ ಘಟಕಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಕರ್ನಾಟಕವನ್ನ ಒಂದುಗೂಡಿಸಿ ಅಖಂಡ ಕರ್ನಾಟಕ ಪರಿಕಲ್ಪನೆಯನ್ನು ಹುಟ್ಟು ಹಾಕುವುದಕ್ಕೆ ಬಹಳ ಪ್ರಮುಖವಾಗಿರತಕ್ಕಂಥ ಚಳವಳಿ ಏಕೀಕರಣ ಚಳವಳಿ. ಕನ್ನಡ ನಾಡು, ನುಡಿ, ಕನ್ನಡದ ಅಸ್ಮಿತೆ ಮತ್ತು ಕನ್ನಡದ ಅಸ್ತಿತ್ವವನ್ನ ಕಾಪಿಟ್ಟುಕೊಂಡು ಬರತಕ್ಕಂತಹ ಮಹತ್ವದ ಇತ್ತೀಚಿನ ಹೋರಾಟಗಳಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ನಿರ್ವಹಿಸಿರತಕ್ಕಂತಹದ್ದು ಕರ್ನಾಟಕ ಏಕೀಕರಣ ಚಳವಳಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ವಿವಿಧ ಆಡಳಿತಾತ್ಮಕ ಘಟಕಗಳಿಗೆ ಸೇರಿದ ಕನ್ನಡ ನಾಡು ಆಡಳಿತ ನಡೆಸುವ ಪ್ರಭುತ್ವದ ಅಧಿಕೃತ ಭಾಷೆಯ ಎದುರು ನಿಲ್ಲಲಾಗದೆ ಮನೆಯ ಮಾತಾಗಿ ಉಳಿಯುವಂತಹ ವಾತಾವರಣ ಸೃಷ್ಟಿಯಾಗಿದ್ದನ್ನ ನಾವು ಇತಿಹಾಸದಲ್ಲಿ ಕಂಡಿದ್ದೇವೆ. ಅಂತಹ ಕಳಾಹೀನ ಸ್ಥಿತಿ ಮತ್ತು ಅಸ್ತಿತ್ವಹೀನ ಸ್ಥಿತಿ ಕನ್ನಡಕ್ಕೆ ಬಂದದ್ದು ನಿಜಕ್ಕೂ ಕೂಡ ಬಹಳ ವಿಷಾದಕರವಾಗಿರತಕ್ಕಂತಹ ಸಂಗತಿ ಅನ್ನುವಂತಹದ್ದು. ಅತ್ತ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಬಳ್ಳಾರಿ ಮತ್ತು ಮಂಗಳೂರು, ಈ ಕಡೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಬೀದರ್, ರಾಯಚೂರು, ಗುಲ್ಬರ್ಗ, ಮತ್ತೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಬೆಳಗಾವಿ ವಿಭಾಗದ ಬೆಳಗಾವಿ, ಬಿಜಾಪುರ, ಧಾರವಾಡ, ಕಾರವಾರ, ಮತ್ತೆ ಕೇಂದ್ರಾಡಳಿತ ಪ್ರದೇಶವಾಗಿ ಕೊಡಗು ಹಾಗೂ ಮೈಸೂರು ಸಂಸ್ಥಾನದ 5 ಭಾಗಗಳಲ್ಲಿ ಹರಿದು ಹಂಚಿ ಹೋಗಿತ್ತು ಕರ್ನಾಟಕ. ಅದಕ್ಕೆ ತನ್ನದೇ ಆಗಿರತಕ್ಕಂಥ ಅಸ್ಮಿತೆ ಅನ್ನುವಂತಹದ್ದು ಇರಲಿಲ್ಲ ಅನ್ನುವಂತಹದ್ದು ಕೂಡ ಬಹಳ ವಿಷಾದಕರ ಸಂಗತಿ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಕರ್ನಾಟಕ ಸಂಸ್ಕೃತಿ ಇಂತಹ ಅತ್ಯಂತ ಅವಹೇಳನಕಾರಿಯಾದ ಸ್ಥಿತಿಗೆ ಬಂದು ತಲುಪುವುದಕ್ಕೆ ಬಹಳ ಮುಖ್ಯವಾಗಿರತಕ್ಕಂತಹ ಕಾರಣ ಆಳರಸರು
ಪ್ರಭುತ್ವ ಕರ್ನಾಟಕ ಆಳಿರತಕ್ಕಂತಹ ಉತ್ತರ ಕರ್ನಾಟಕ ಭಾಗದ ಮರಾಠರು, ಹೈದರಾಬಾದ್ ಕರ್ನಾಟಕ ಭಾಗದ ಹೈದರಾಬಾದ್ ನಿಜಾಮ, ಮಡ್ರಾಸ್ ಪ್ರೆಸಿಡೆನ್ಸಿಯ 2 ಜಿಲ್ಲೆಗಳನ್ನ ಪಡೆದಿರತಕ್ಕಂತಹ ಒಂದು ಪರಿಸ್ಥಿತಿ ಮತ್ತು ಮೈಸೂರು ಸಂಸ್ಥಾನ, ಹೀಗೆ ಇಡೀ ಕರ್ನಾಟಕ, ಅಖಂಡ ಕರ್ನಾಟಕ ಅನ್ನತಕ್ಕಂತಹ ಪರಿಕಲ್ಪನೆ ಒಡಮೂಡಿದ್ದೇ ಕರ್ನಾಟಕ ಏಕೀಕರಣದ ಪರಿಶ್ರಮದಿಂದ ಅತ್ಯಂತ ಅವಿಶ್ರಾಂತವಾಗಿ ಅವಿರತವಾಗಿ ಹೋರಾಟವನ್ನ ಮಾಡಿದ ಕಾರಣಕ್ಕಾಗಿ. ಪ್ರಭುತ್ವ ತನ್ನದಾಗಿರತಕ್ಕಂತಹ ಭಾಷೆಯನ್ನ ಹೊಂದಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಮರಾಠಿಯ ಪ್ರಾಬಲ್ಯ ಅಂದ್ರೆ 1818ರವರೆಗೆ ಉತ್ತರ ಕರ್ನಾಟಕದ ಭಾಗ ಏನು ದಕ್ಷಿಣ ಮಹಾರಾಷ್ಟ್ರ ಅಂತ ಕರೀತಾ ಇದ್ರು, ಆ ಭಾಗದಲ್ಲಿ ಪೇಶ್ವೆಗಳ ಆಡಳಿತ 1818ರವರೆಗೆ ಮುಂದುವರೆದಿರತಕ್ಕಂತಹದ್ದು. 1818ರಲ್ಲಿ ಕೋರೆಗಾಂವ್ ಯುದ್ಧ ಆದ ನಂತರ ಪೇಶ್ವೆಗಳಿಗೆ ಸೇರಿರತಕ್ಕಂತಹ ಎಲ್ಲ ಪ್ರದೇಶವನ್ನ ಬ್ರಿಟಿಷರು ಆಕ್ರಮಿಸಿಕೊಂಡ್ರು. ಆ ಮೂಲಕ ಮರಾಠಿ ಏನು ಪ್ರಾಬಲ್ಯ ಇತ್ತು. 1818ರಲ್ಲಿ ಬ್ರಿಟಿಷ್ ಸರ್ಕಾರ ಈ ಪ್ರದೇಶವನ್ನು ವಶಪಡಿಸಿಕೊಂಡ್ರು ಕೂಡ ಬಹಳ ಅತ್ಯಂತ ವಿಷಾದಕರವಾದ ಸಂಗತಿ ಏನಂತ ಹೇಳಿದ್ರೆ, ಮತ್ತೆ 25 ವರ್ಷಗಳ ಕಾಲ ಮರಾಠಿ ತನ್ನ ಪ್ರಾಬಲ್ಯವನ್ನ ಈ ಭಾಗದಲ್ಲಿ ಉಳಿಸಿಕೊಂಡು ಬಂದಿರತಕ್ಕಂತಹದನ್ನ ನಾವು ಕಾಣತಕ್ಕಂತಹದ್ದು. ಹೈದರಾಬಾದ್ ಕರ್ನಾಟಕದ 3 ಜಿಲ್ಲೆಗಳಲ್ಲಿ ಉರ್ದು ಪ್ರಾಬಲ್ಯ ಇದ್ದದ್ದನ್ನ ನಾವು ಕಾಣತಕ್ಕಂತಹದ್ದು. ತಮಿಳಿನ ಪ್ರಾಬಲ್ಯ, ಇಂಗ್ಲಿಷ್ನ ಪ್ರಾಬಲ್ಯ ಮಡ್ರಾಸ್ ಪ್ರೆಸಿಡೆನ್ಸಿಯ 2 ಭಾಗಗಳಲ್ಲಿ ಅಂದ್ರೆ ಬಳ್ಳಾರಿ ಮತ್ತು ಈ ಮಂಗಳೂರು ಭಾಗಗಳಲ್ಲಿ ಇರ್ತಕ್ಕಂತಹದನ್ನು ಕೂಡ ನಾವು ಕಾಣಬಹುದಾಗಿರತಕ್ಕಂತಹದ್ದು. ಆಡಳಿತ ಭಾಷೆ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಅರ್ಥವಾಗದ ರೀತಿಯಲ್ಲಿ ಇರಬೇಕನ್ನತಕ್ಕಂತಹದ್ದು ಪ್ರಭುತ್ವ ನಡೆಸ್ತಕ್ಕಂತಹವರ ಉದ್ದೇಶ. ಜನರಾಡುವ ಭಾಷೆ, ಜನರು ಬಳಸುವ ಭಾಷೆಯನ್ನ ಆಡಳಿತದಲ್ಲಿ ಅಳವಡಿಸಿದಾಗ ಆ ಆಡಳಿತ ಜನರ ಹತ್ತಿರ ಹೋಗುತ್ತದೆ, ಜನರ ಪರವಾಗುತ್ತದೆ, ಜನಮುಖಿಯಾಗುತ್ತದೆ. ಆದ್ರೆ ಈ ಎಲ್ಲ ಪ್ರದೇಶಗಳಲ್ಲಿ ಮೈಸೂರು ಸಂಸ್ಥಾನವನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆ ಇಂಗ್ಲಿಷ್, ಮರಾಠಿ ಮತ್ತು ಉರ್ದು ಮತ್ತು ಪರ್ಷಿಯನ್ ಭಾಷೆಗಳ ಪ್ರಭಾವದಿಂದಾಗಿ ಕನ್ನಡ ನಲಿಗಿ ಹೋಯಿತು, ಕನ್ನಡ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿತು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತ ಸಂಗತಿ. ಪ್ರಭುತ್ವದ ಭಾಷೆ ಸಾಮಾನ್ಯವಾಗಿ ಸಾಂಸ್ಕೃತಿಕ ರಾಜಕಾರಣದಲ್ಲಿ ತೊಡಗಿಕೊಂಡಿರುತ್ತೆ. ಭಾಷೆಯ ಮೂಲಕ ಯಜಮಾನಿಕೆಯನ್ನ ಸ್ಥಾಪಿಸತಕ್ಕಂತ ಎಲ್ಲ ಹುನ್ನಾರಗಳು ಪ್ರಭುತ್ವದೊಂದಿಗೆ ಬೆಸೆದುಕೊಂಡಿರ್ತಕ್ಕಂತಹದನ್ನು ನಾವು ಕಾಣ್ತೀವಿ. ಸಾಂಸ್ಕೃತಿಕ ಪರಂಪರೆಯ ಮೇಲೆ ಅಂದರೆ ಕನ್ನಡ ಸಾಂಸ್ಕೃತಿಕ ಪರಂಪರೆಯ ಮೇಲೆ ಅನ್ಯ ಭಾಷೆಗಳ ಏನು ಯಜಮಾನಿಕೆ ಇತ್ತು, ಆ ಯಜಮಾನಿಕೆಯ ದೆಸೆಯಿಂದಾಗಿ ಕನ್ನಡದ ಸಾಂಸ್ಕೃತಿಕ ಪರಂಪರೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳತಕ್ಕಂತ, ಕಲಾಹೀನವಾಗತಕ್ಕಂತ ಎಲ್ಲ ಪರಿಸ್ಥಿತಿಯನ್ನು ಕೂಡ ನಾವು ಕಾಣತಕ್ಕಂತಹದ್ದು. ಪೆರಿಯಾರ್ ಅವರು ಒಂದು ಕಡೆ ಹೇಳ್ತಾರೆ, ಭಾಷಾ ಯಜಮಾನಿಕೆ ಎನ್ನುವಂತಹದ್ದು ಒಂದು ಸಂಸ್ಕೃತಿಯನ್ನ ಇನ್ನೊಂದು ಸಂಸ್ಕೃತಿಯ ಮೇಲೆ ಹೇರತಕ್ಕಂತಹ, ಇನ್ನೊಂದು ಸಂಸ್ಕೃತಿಯ ಮೇಲೆ ಯಜಮಾನಿಕೆಯನ್ನು ಸ್ಥಾಪಿಸುವುದಕ್ಕೆ ಬಳಸ್ತಕ್ಕಂಥ ಪ್ರಬಲವಾಗಿರತಕ್ಕಂಥ ಮಾಧ್ಯಮ ಭಾಷೆ ಅನ್ನತಕ್ಕಂಥದ್ದು. ಆದ್ರಿಂದ ಅವರು 3 ಉತ್ತರ ಭಾರತದ 3 ಪ್ರಬಲವಾಗಿರತಕ್ಕಂಥ ಸಿದ್ಧಾಂತವನ್ನ ಅವರು ಒಪ್ಪಲಿಲ್ಲ. 1 ಹಿಂದೂಸ್ತಾನ ಅನ್ನತಕ್ಕಂತಹದ್ದು, 2 ಹಿಂದಿ ಅನ್ನತಕ್ಕಂತಹದ್ದು, 3ನೇದು ಹಿಂದುತ್ವ ಅನ್ನತಕ್ಕಂತಹದ್ದು. ಇಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳ ಮೇಲೆ ಹಿಂದಿಯನ್ನ ಹೇರುವಂತಹ, ಹಿಂದಿಯನ್ನ ಅಧಿಕೃತವಾಗಿ ಒಪ್ಪಿಕೊಳ್ಳುವಂತಹ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂತ ಹಿನ್ನೆಲೆಯೊಳಗೆ ಪೆರಿಯಾರ್ ಅವರು ಹಿಂದಿ ಭಾಷೆಯನ್ನ ಯಜಮಾನಿಕೆಯ ಭಾಷೆ ಅಂತ ಹೇಳಿ ತಿರಸ್ಕರಿಸಿರತಕ್ಕಂತಹದ್ದು, ಸಾಂಸ್ಕೃತಿಕ ರಾಜಕಾರಣದ ಮಾನದಂಡವಾಗಿ ಅದನ್ನು ಉಪಯೋಗಿಸುವಂತಹ ಕೇಂದ್ರ ಸರ್ಕಾರದ ನಡೆಯನ್ನು ಕೂಡ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗಿರತಕ್ಕಂತಹದ್ದು ಬಹಳ ಮಹತ್ವದ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತಿನ ಸಂದರ್ಭದಲ್ಲಿ ಹಿಂದಿ ಏರಿಕೆಯ ಒಂದು ಪ್ರಾಬಲ್ಯದ ಮಧ್ಯ ನಾವು ಕನ್ನಡವನ್ನು ಉಳಿಸಿಕೊಳ್ತಕ್ಕಂತ, ಕನ್ನಡವನ್ನು ಬೆಳೆಸ್ತಕ್ಕಂತ, ಕನ್ನಡವನ್ನ ಕಾಪಿಟ್ಟುಕೊಂಡು ಹೋಗ್ತಕ್ಕಂತ ಮಹತ್ವದ ಕಾರ್ಯಕ್ಕೆ ನಾವು ಕೈ ಹಾಕಬೇಕಾಗಿರತಕ್ಕಂತಹದ್ದು. ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಅಂತ ಹೇಳಿ.
ಯಾವ ಸಮುದಾಯ ತನ್ನ ವಿಮೋಚನೆಗಾಗಿ ಯಾವುದೇ ವ್ಯಕ್ತಿ, ಯಾವುದೇ ಸಂಘ, ಯಾವುದೇ ಸಮುದಾಯ ಅಥವಾ ಯಾವುದೇ ಒಂದು ಪ್ರಬಲ ಕೋಮು ಹೋರಾಟವನ್ನ ಮಾಡಿದ್ರೆ ಆ ಹೋರಾಟದ ನೆರಳಿನಲ್ಲಿಯೇ ನಮ್ಮ ಬದುಕನ್ನ ಕಟ್ಟಿಕೊಳ್ಳತಕ್ಕಂತಹ ಕೆಲಸವನ್ನ ನಾವು ಮಾಡಬೇಕಾದದ್ದು ಬಹಳ ಅನಿವಾರ್ಯವಾಗಿರತಕ್ಕಂತಹದ್ದು. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸುವುದಾದರೆ, ಯಾವ ವ್ಯಕ್ತಿ ವಿಮೋಚನೆಗಾಗಿ ಹೋರಾಟ ಮಾಡಿದ್ದಾನೋ ಆ ವ್ಯಕ್ತಿಯನ್ನ ಮರೆಯತಕ್ಕಂತಹದ್ದು, ಆ ವ್ಯಕ್ತಿಯ ವಿಚಾರಗಳಿಗೆ ತಿಲಾಂಜಲಿ ನೀಡತಕ್ಕಂತಹದ್ದು ಅಥವಾ ಆ ವ್ಯಕ್ತಿಯ ವಿಚಾರಗಳನ್ನ ಮರೆಮಾಚುವಂತಹ ಕೆಲಸವನ್ನ ಮಾಡಿದ್ರೆ ಆ ಸಮುದಾಯಕ್ಕೆ ಯಾವುದೇ ಅಸ್ತಿತ್ವ ಇರುವುದಿಲ್ಲ ಅನ್ನುವಂತಹದ್ದು ಕೂಡ ಬಹಳ ಮಹತ್ವದಿಂದ ಕೂಡಿರತಕ್ಕಂತಹದ್ದು. ಹೀಗಾಗಿಯೇ ಕನ್ನಡ ನಾಡಿನಲ್ಲಿ ಮರಾಠಿ, ಉರ್ದು, ಪರ್ಷಿಯನ್, ಇಂಗ್ಲಿಷ್ ಭಾಷೆಗಳ ಪ್ರಾಬಲ್ಯ ಹೆಚ್ಚಾದ ಕಾರಣಕ್ಕಾಗಿ ಕನ್ನಡ ತನ್ನ ತಾಯ್ನಾಡಿನಲ್ಲಿಯೇ ಅತ್ಯಂತ ಕಳಾಹೀನವಾದ ಸ್ಥಿತಿಯನ್ನ ತಲುಪುವಂತ ಪರಿಸ್ಥಿತಿಗೆ ಬಂದಿತ್ತು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಕರ್ನಾಟಕದ ಏಕೀಕರಣ ನಡೆಯದಿದ್ದರೆ ಇಂದು ಕನ್ನಡವನ್ನು ಅದರ ತಾಯ್ನಾಡಿನಲ್ಲಿಯೇ ಕಣ್ಮರೆಯಾಗಬಹುದಾದ ದುರ್ದಶೆ ನಾವು ಕಾಣಬಹುದಾಗಿತ್ತು. ಅದೊಂದು ಅಸ್ಮಿತೆಯ ಹೋರಾಟ, ಅಸ್ತಿತ್ವದ ಹೋರಾಟ. ಕನ್ನಡ ನಾಡು, ನುಡಿ, ನೆಲ, ಜಲ ಹಾಗೂ ಕನ್ನಡಿಗರ ಅಸ್ತಿತ್ವ ಮತ್ತು ಅಸ್ಮಿತೆಯ ಹೋರಾಟದ ಒಂದು ಪ್ರತಿರೂಪ ಈ ಏಕೀಕರಣ ಚಳವಳಿ ಅನ್ನುವಂತಹದ್ದು ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಇವತ್ತು ನಾವು ಕರ್ನಾಟಕ ಏಕೀಕರಣದ ಬಗ್ಗೆ ಯಾಕೆ ತಿಳಿದುಕೊಳ್ಳಬೇಕು, ನಮ್ಮ ಇತಿಹಾಸವನ್ನ ನಾವು ಯಾಕೆ ಅರಿತುಕೊಳ್ಳಬೇಕು, ಮುಂದಿನ ಪೀಳಿಗೆಗೆ ನಾವು ಹೋರಾಟ ಮಾಡಿ ನಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವಂತಹ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಯಿತು, ಮತ್ತೆ ಹೇಗೆ ಕನ್ನಡ ತನ್ನ ತಾಯ್ನಾಡಿನಲ್ಲಿಯೇ ಅವಹೇಳನಕ್ಕೆ ಒಳಗಾಯಿತು, ಕಳಾಹೀನ ಸ್ಥಿತಿಯನ್ನ ತಲುಪಿತು ಅನ್ನತಕ್ಕಂತಹ ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ನಾವು ಕೊಡದೆ ಹೋದ್ರೆ ಅದರಂತ ಅಪಚಾರ ಇನ್ನೊಂದು ಇರಲಿಕ್ಕಿಲ್ಲ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಪ್ರಸ್ತುತ ಕನ್ನಡ ಶಾಲೆಗಳ ಮುಚ್ಚುವಿಕೆ, ಕನ್ನಡ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಕನ್ನಡ ಶಾಲೆಗಳನ್ನ ಅತ್ಯಂತ ನಿರ್ದಯವಾಗಿ ಮುಚ್ಚತಕ್ಕಂತಹ ಕೆಲಸವನ್ನ ಮಾಡತಕ್ಕಂತಹದನ್ನ ನಾವು ಕಾಣ್ತಾ ಇದ್ದೇವೆ. ಒಂದೆಡೆ ಇಂಗ್ಲಿಷ್ ಹೇರಿಕೆ, ಇನ್ನೊಂದೆಡೆ ಹಿಂದಿ ಹೇರಿಕೆ. ಅದರ ಮೂಲಕ ಸಾಂಸ್ಕೃತಿಕ ಹೆಜೆಮೋನಿ ಅಂತೀವಿ ನಾವು, ಲ್ಯಾಂಗ್ವೇಜ್ ಹೆಜೆಮೋನಿ ಅಂತ, ಅದನ್ನ ಸ್ಥಾಪನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಮತ್ತು ಯುವ ಜನಾಂಗವು ಕನ್ನಡದ ಬಗ್ಗೆ ಕಾಳಜಿ ವಹಿಸದೇ ಇರತಕ್ಕಂತಹದ್ದು, ತಾತ್ಸಾರ ಮನೋಭಾವವನ್ನು ಹೊಂದಿರತಕ್ಕಂತಹದ್ದು, ಕನ್ನಡ ಕಲಿಯುವುದರ ಬಗ್ಗೆ ತೀವ್ರ ಅನಾದರ ಅಸಡ್ಡೆಯನ್ನ ತೋರಿಸ್ತಕ್ಕಂತಹ ಸಂದರ್ಭದಲ್ಲಿ ಕನ್ನಡದ ಉಳಿವಿಗಾಗಿ, ಕನ್ನಡದ ನೆಲ, ಜಲ, ನಾಡು, ನುಡಿ ಸಂರಕ್ಷಿಸುವುದಕ್ಕಾಗಿ ನಾವು ಕರ್ನಾಟಕ ಏಕೀಕರಣದ ಇತಿಹಾಸವನ್ನ ಅರಿತುಕೊಳ್ಳಬೇಕಾಗಿರತಕ್ಕಂತಹದ್ದು. ಆ ನಿಟ್ಟಿನೊಳಗ ಕರ್ನಾಟಕ ಏಕೀಕರಣ ಇತಿಹಾಸ ದೊಡ್ಡದಾಗಿರತಕ್ಕಂತಹ ಒಂದು ಸಾಂಸ್ಕೃತಿಕ ಪರಂಪರೆಯನ್ನ ಸೃಷ್ಟಿಸುವಂತ ಕೆಲಸವನ್ನ ಮಾಡಿತು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ಕರ್ನಾಟಕ ಏಕೀಕರಣ ಮಾಡಬೇಕು ಅಂತ ಹೇಳಿ ಯಾಕೆ ಕನ್ನಡದ ಹೋರಾಟಗಾರರಿಗೆ ಅನಿಸ್ತು, ಕನ್ನಡವನ್ನ ಮಾತನಾಡ್ತಕ್ಕಂಥವ್ರೆ ಕನ್ನಡ ಸಮುದಾಯಕ್ಕೆ ಯಾಕೆ ಅನ್ನಿಸ್ತು, ಯಾಕವರು ತಮ್ಮ ತಾಯ್ನಾಡಿನಲ್ಲಿಯೇ ಕನ್ನಡದ ಅಸ್ತಿತ್ವವನ್ನ ಕಳೆದುಕೊಂಡು ಪರಾವಲಂಬಿಯಾಗುವಂತಹ ಸ್ಥಿತಿ ನಿರ್ಮಾಣ ಆಯ್ತು ಅನ್ನತಕ್ಕಂತಹದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಏಕೀಕರಣ ಮಾಡುವುದಕ್ಕೆ ಬಹಳ ಪ್ರಮುಖವಾಗಿರತಕ್ಕಂತಹ ಅಂಶಗಳು ಅಂತ ಹೇಳಿದ್ರೆ, ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಪ್ರತ್ಯೇಕ ರಾಜ್ಯ ರಚನೆಯನ್ನ ಮಾಡುವಂತಹದ್ದು, ಭಾಷಾ ಮತ್ತು ಸಾಂಸ್ಕೃತಿಕ ಐಕ್ಯತೆಯನ್ನು ಕಾಪಾಡಲು ಹಾಗೂ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಕನ್ನಡ ಬಳಸುವಂತಹ ಪ್ರದೇಶಗಳನ್ನ ಒಗ್ಗೂಡಿಸುವ ಐತಿಹಾಸಿಕ ಅಗತ್ಯತೆಯನ್ನ ಮನಗಂಡ ಕನ್ನಡ ಹೋರಾಟಗಾರರು, ಕನ್ನಡ ಚಿಂತಕರು ಕನ್ನಡವನ್ನು ತಮ್ಮ ಅತ್ಯಂತ ಮನಸ್ಸಿಗೆ ಹಚ್ಚಿಕೊಂಡು ಕೆಲಸ ಮಾಡತಕ್ಕಂತಹವರು ಇಲ್ಲಿ ಪ್ರಯತ್ನ ಮಾಡಿದ್ರು ಅನ್ನುವಂತಹದ್ದು ಕೂಡ ಐತಿಹಾಸಿಕವಾದ ವಾಸ್ತವ ಸತ್ಯವಾಗಿದೆ. ಕರ್ನಾಟಕ ಏಕೀಕರಣ ಮಾಡಬೇಕನ್ನುವುದರ ಬಹಳ ಪ್ರಮುಖವಾಗಿರತಕ್ಕಂತಹ ಮುಖ್ಯಾಂಶಗಳು ಅಂತ ಹೇಳಿದ್ರೆ ಭಾಷಾ ಮತ್ತು ಸಾಂಸ್ಕೃತಿಕ ಐಕ್ಯತೆ. ನಾನು ಈಗಾಗಲೇ ಹೇಳಿದ ಹಾಗೆ ಅಖಂಡ ಕರ್ನಾಟಕ ಪರಿಕಲ್ಪನೆ ಬಂದದ್ದೇ ಕರ್ನಾಟಕ ಏಕೀಕರಣದಿಂದ. ಆ ಮೊದಲು ರಾಜ್ಯ 5 ವಿಭಾಗಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಹೀಗಾಗಿ ಭಾಷಾ ಮತ್ತು ಸಾಂಸ್ಕೃತಿಕ ಐಕ್ಯತೆಯನ್ನ ಸ್ಥಾಪಿಸುವುದು ಕರ್ನಾಟಕದ ಅಸ್ತಿತ್ವದ ದೃಷ್ಟಿಯಿಂದ, ಅಸ್ಮಿತೆಯ ದೃಷ್ಟಿಯಿಂದ ಅಗತ್ಯವಾಗಿತ್ತು ಅನ್ನುವುದನ್ನ ಮನಗಂಡಿರತಕ್ಕಂತ
ಕನ್ನಡದ ಹೋರಾಟಗಾರರು ಕನ್ನಡ ಮಾತನಾಡುವ ಭಾಷೆಗಳನ್ನು ಒಗ್ಗೂಡಿಸ್ತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ರು. ಅವುಗಳನ್ನು ಒಗ್ಗೂಡಿಸಿ ಕನ್ನಡ ಸಂಸ್ಕೃತಿ, ಭಾಷೆ ಮತ್ತು ಕನ್ನಡದ ಸಾಂಸ್ಕೃತಿಕ ಪರಂಪರೆಯನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂತಹದ್ದು. ಇನ್ನು ಎರಡನೆಯ ಪ್ರಮುಖವಾಗಿರತಕ್ಕಂತ ಅಂಶ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಯಾವ ಪ್ರದೇಶದಲ್ಲಿ ಮಾತೃಭಾಷೆಯಲ್ಲಿ ಆಡಳಿತ ಇರುವುದಿಲ್ವೋ ಆ ಪ್ರದೇಶದಲ್ಲಿ ಜನರು ಮತ್ತು ಪ್ರಭುತ್ವದ ನಡುವಿನ ಸಂಬಂಧ ಅಷ್ಟು ಸಮಂಜಸಕರವಾಗಿರುವುದಿಲ್ಲ ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಅಲ್ಲಿ ನಡೆಯತಕ್ಕಂತ ಆಡಳಿತಾತ್ಮಕ ಸುಧಾರಣೆಗಳು, ಆಡಳಿತ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಕಾರ್ಯಾಂಗ ವ್ಯವಸ್ಥೆ, ಶಾಸಕಾಂಗ ಆ ಜನ ಇದ್ದಾರೆ ಅಂತಕ್ಕಂತಹದ್ದಕ್ಕೆ ಉತ್ತರ ಕರ್ನಾಟಕ ಸಾಕ್ಷಿಯಾಗಿರತಕ್ಕಂತಹದ್ದು. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮದ್ರಾಸ್ ಪ್ರೆಸಿಡೆನ್ಸಿಯ ಬಳ್ಳಾರಿ ಮತ್ತು ಮಂಗಳೂರು ಭಾಗಗಳಲ್ಲಿ ಹೆಚ್ಚಿನ ಇಂತಹ ಸ್ಥಿತಿಯನ್ನ ನಾವು ಕಾಣತಕ್ಕಂತಹದ್ದು. ಆದ್ದರಿಂದ ಕರ್ನಾಟಕದಲ್ಲಿ ಜನರಾಡುವ ಭಾಷೆ ಕನ್ನಡವಾಗಿದ್ದರೂ ಆಳುವ ವರ್ಗ ತಮ್ಮ ತಮ್ಮ ಭಾಷೆಯಲ್ಲಿ ಆಡಳಿತ ನಡೆಸಿ ಕನ್ನಡವನ್ನ ನಿರ್ಲಕ್ಷಿಸಿದ್ರು ಅನ್ನುವಂತಹದ್ದು ಕೂಡ ಸತ್ಯವಾಗಿರತಕ್ಕಂತಹ ಮಾತು. ಭಾಷೆ, ಸಾಂಸ್ಕೃತಿಕ ರಾಜಕಾರಣ, ಆಡಳಿತ ಭಾಷೆ, ಬಹುಸಂಖ್ಯಾತ ಭಾಷಿಕರ ಅವಹೇಳನವನ್ನ ಮಾಡತಕ್ಕಂತ ಕೆಲಸದಲ್ಲಿ ತೊಡಗಿದ ಕಾರಣಕ್ಕಾಗಿ ಕನ್ನಡಕ್ಕೆ ಅಪಾಯ ಬಂದೊದಗಿತು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಭಾಷೆಗೂ ಪ್ರಭುತ್ವಕ್ಕೂ ನಿರಂತರವಾದ ಸಾಂಗತ್ಯ ಇದೆ. ಅಂದ್ರೆ ಬ್ರಿಟಿಷರು ಇಂಗ್ಲಿಷನ ಮೂಲಕ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಆಡಳಿತವನ್ನ ಮಾಡಿದರೆ, ಉರ್ದು ನಿಜಾಮರ ಹೈದರಾಬಾದ್ ಕರ್ನಾಟಕದಲ್ಲಿ ಉರ್ದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತು. ಮತ್ತು ಪೇಶ್ವೆಗಳ ಮಾಂಡಲಿಕರು ಮತ್ತು ಸಂಸ್ಥಾನಿಕರು 16 ಸಂಸ್ಥಾನಗಳ ಹರಿದು ಅವರು ತಮ್ಮ ಸಂಸ್ಥಾನಗಳಲ್ಲಿ ಮರಾಠಿ ಭಾಷೆಗೆ ಪ್ರಾಮುಖ್ಯತೆಯನ್ನ ಕೊಟ್ಟು ಮರಾಠಿಯ ಮಾಡಿದ್ರು ಅನ್ನುವಂತಹದ್ದು ಕೂಡ ಪ್ರಮುಖವಾಗಿರತಕ್ಕಂತಹದ್ದು. ಇನ್ನ ಮೂರನೇ ಅಂಶ ಸ್ವಾತಂತ್ರ್ಯ ಹೋರಾಟದ ಪ್ರಭಾವ. ಆ ಸಂದರ್ಭದಲ್ಲಿ ರಾಷ್ಟ್ರೀಯವಾದದ ಬಗ್ಗೆ ಹೆಚ್ಚು ಚರ್ಚೆ ಇದ್ದಂತಹ ಸಂದರ್ಭ. ಕನ್ನಡದ ಹೋರಾಟಗಾರರು ಬಹುತೇಕ ಯಾರ್ಯಾರು ಕನ್ನಡ ಏಕೀಕರಣ ಚಳವಳಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು ಅವರ ಬಲವಾಗಿ ನಂಬಿದ್ದು ಏನಂತ ಹೇಳಿದ್ರೆ, ದೇಶಕ್ಕೆ ಸ್ವರಾಜ್ಯ ಬರುವುದಾದರೆ ನಮ್ಮ ಪ್ರಾಂತ್ಯಗಳಿಗೆ ನಮ್ಮ ಭಾಷೆಯಲ್ಲಿಯೇ ಆಡಳಿತ ನಡೆಸತಕ್ಕಂತ ಸ್ವಾಯತ್ತ ಸ್ಥಿತಿ ಬರಬೇಕು ಅನ್ನುವಂತ, ಸ್ವಾಯತ್ತ ಆಡಳಿತ ಬರಬೇಕು ಅನ್ನುವಂತಹದ್ದು, ಕನ್ನಡದಲ್ಲಿಯೇ ಆಡಳಿತ ನಡೆಯಬೇಕು, ಕನ್ನಡ ಪ್ರಾಮುಖ್ಯತೆಯನ್ನು ಹೊಂದಬೇಕು, ಜನರಾಡುವ ಭಾಷೆಗೆ ಪ್ರಾಮುಖ್ಯತೆ ಸಿಗಬೇಕು ಅನ್ನುವಂತಹದ್ದು. ಯಾವ ಪ್ರದೇಶಕ್ಕೆ ಈ ಪ್ರೊವಿನ್ಸಿಯಲ್ ಗವರ್ಮೆಂಟ್ ಕನ್ನಡದಲ್ಲಿ ಇರೋದಿಲ್ವೋ ಅಂತಹ ಪ್ರದೇಶಕ್ಕೆ ಸ್ವರಾಜ್ಯ ಬಂದರೂ ಕೂಡ ಅರ್ಥ ಇಲ್ಲ ಅನ್ನತಕ್ಕಂತ ರಾಷ್ಟ್ರೀಯವಾದದ ಪರಿಕಲ್ಪನೆಯನ್ನ ಈ ಎಲ್ಲ ಕನ್ನಡ ಏಕೀಕರಣದ ಹೋರಾಟಗಾರರು ಇಟ್ಕೊಂಡಿದ್ರು ಅನ್ನುವಂತಹದ್ದು. ಇನ್ನು ನಾಲ್ಕನೇದ್ದು ಜನರ ಹಕ್ಕೊತ್ತಾಯ. ಕನ್ನಡ ಭಾಷಿಕರು, ಸಾಹಿತಿಗಳು, ಕನ್ನಡಕ್ಕಾಗಿ ಹೋರಾಟವನ್ನ ಮಾಡಿದ ಹೋರಾಟಗಾರರು ಮತ್ತು ಸಾರ್ವಜನಿಕರ ಒತ್ತಾಯ ಕನ್ನಡ ಆಗಬೇಕು, ಕನ್ನಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಬೇಕು ಮತ್ತು ಈ ಹರಿದು ಹಂಚಿ ಹೋಗಿರತಕ್ಕಂತ ಅಖಂಡ ಕರ್ನಾಟಕವನ್ನು ಒಂದುಗೂಡಿಸಿ ಅಖಂಡ ಕರ್ನಾಟಕ ಪರಿಕಲ್ಪನೆಯನ್ನು ರೂಪಿಸಬೇಕು ಅನ್ನತಕ್ಕಂತ ಜನರ ಹಕ್ಕೊತ್ತಾಯ ಇದು ಪ್ರಮುಖವಾಗಿರ್ತಕ್ಕಂತಹ ಕಾರಣವಾಯಿತು ಅನ್ನುವಂತಹದ್ದು. ಇನ್ನು ಕೊನೆಯದಾಗಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಮತ್ತು ಉಳಿದ ಪ್ರದೇಶಗಳಲ್ಲಿ ಅಂದ್ರೆ ಬೇರೆ ಅವರ ಆಡಳಿತಕ್ಕೆ ಒಳಪಟ್ಟಿರತಕ್ಕಂತ ಕರ್ನಾಟಕದ ಪ್ರದೇಶಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಿದ್ದರೂ ಕೂಡ, ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಅವಕಾಶಗಳಿದ್ದರೂ ಕೂಡ, ಇಲ್ಲಿಯ ಉತ್ಪಾದನೆ ಹೆಚ್ಚಾಗಿದ್ದರೂ ಕೂಡ ಜನರ ಗುಣಮಟ್ಟ, ಜೀವನ ಮಟ್ಟ ಎತ್ತರಿಸತಕ್ಕಂತ ಕೆಲಸವನ್ನ ಮಾಡಲಿಲ್ಲ ಅನ್ನುವಂತಹದ್ದು. ಆರೋಗ್ಯ, ನೈರ್ಮಲ್ಯ, ಶಿಕ್ಷಣ ಮತ್ತು ಇತರ ಈ ಮೂಲಭೂತ ಸೌಕರ್ಯಗಳೇನಿದಾವು, ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದೆ ಈ ಭಾಗಗಳನ್ನ ನಿರ್ಲಕ್ಷ್ಯಕ್ಕೆ ಒಳಪಡಿಸಲಾಯಿತು ಅನ್ನುವಂತಹದ್ದು ಕೂಡ ಐತಿಹಾಸಿಕ ಸತ್ಯ. ಒಂದು ಪ್ರದೇಶದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ
ಆ ಪ್ರದೇಶ ಆಡಳಿತದ ಸ್ವಾಯತ್ತತೆಯನ್ನು ಹೊಂದಿರಬೇಕು ಮತ್ತು ಆ ಪ್ರದೇಶದಲ್ಲಿ ಇರತಕ್ಕಂತ ಜನ ನೇರವಾಗಿ ಆಡಳಿತವನ್ನು ನಡೆಸತಕ್ಕಂತ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ತಮ್ಮ ಭಾಗದ ಕೃಷಿ, ನೀರಾವರಿ, ಆರೋಗ್ಯ, ಮೂಲಭೂತ ಸೌಕರ್ಯ ಮತ್ತಿತರ ಏನು ನಾವು ಬೇಸಿಕ್ ರಿಸೋರ್ಸಸ್ ಅಂತ ಹೇಳ್ತೀವಿ, ಇವುಗಳನ್ನ ಅಭಿವೃದ್ಧಿ ಪಡಿಸುವುದಕ್ಕೆ ಬೇಕಾಗತಕ್ಕಂತ ಮನೋ ಇಚ್ಛೆಯನ್ನ ಹೊಂದಿರತಕ್ಕಂತ ನಾಯಕರು ಶಾಸನ ಸಭೆಯಲ್ಲಿ ಇದ್ದರೆ ಮಾತ್ರ, ಆಡಳಿತದಲ್ಲಿದ್ದರೆ ಮಾತ್ರ ಮತ್ತು ಪ್ರಭುತ್ವದ ಭಾಗವಾಗಿದ್ದರೆ ಮಾತ್ರ ಅದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಕಾರಣಕ್ಕಾಗಿ ಆರಂಭದೊಳಗ ಕರ್ನಾಟಕ ಏಕೀಕರಣವನ್ನ ರೂಪಿಸಿರತಕ್ಕಂತ ಮಹತ್ವದ ಏನು ನಾಯಕರಿದ್ದು ಅವರೆಲ್ಲರೂ ಕೂಡಿ ಕರ್ನಾಟಕ ಏಕೀಕರಣವನ್ನ ಮಾಡಬೇಕು ಅನ್ನತಕ್ಕಂತ ಒಂದು ಪ್ರಬಲ ಇಚ್ಛೆಯೊಂದಿಗೆ ಕರ್ನಾಟಕ ಏಕೀಕರಣ ಚಳುವಳಿಯನ್ನ ಪ್ರಾರಂಭ ಮಾಡಿದರು. ಕರ್ನಾಟಕ ಜನತೆ ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಭಾಷೆಗೆ ತನ್ನದೇ ಆದ ವಿಶಿಷ್ಟ ಪರಂಪರೆ ಮತ್ತು ಅಸ್ಮಿತೆಯನ್ನ 3ನೇ ಶತಮಾನದಿಂದ ಉಳಿಸಿಕೊಂಡು ಬಂದಿದೆ. ಕರ್ನಾಟಕ ಅನ್ನತಕ್ಕಂತಹದ್ದು ಪ್ರಾಚೀನವಾಗಿರತಕ್ಕಂತಹ ಒಂದು ನಾಡು. ಈ ನಾಡಿನ ನೃಪತುಂಗನ ಕಾಲಕ್ಕೆ ಇಡೀ ಉತ್ತರ ಭಾರತದ ಎಲ್ಲ ಭಾಗಗಳನ್ನ ವಶಪಡಿಸಿಕೊಂಡು ಕನ್ನಡವನ್ನ ಪ್ರತಿಷ್ಠಾಪಿಸತಕ್ಕಂತ ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾವು ಕಂಡಿರತಕ್ಕಂಥದ್ದು. ನೃಪತುಂಗ ದೊರೆಯ ಕಾಲದಲ್ಲಿ ಉತ್ತರ ಭಾರತದಿಂದ ಗೋದಾವರಿ ಮತ್ತು ದಕ್ಷಿಣದ ಕಾವೇರಿಯವರೆಗೆ ತನ್ನ ಗಡಿಗಳನ್ನ ವಿಸ್ತರಿಸಿಕೊಂಡಿದ್ದ ಬೃಹತ್ ನಾಡು ಕನ್ನಡ ನಾಡಾಗಿತ್ತು. ಇಂದು ಕನ್ನಡ ನಾಡು ಎಂದು ಗುರುತಿಸಲ್ಪಡುವ ಪ್ರದೇಶದಾಚೆ ಇಡೀ ದಕ್ಷಿಣ ಭಾರತದ ಬಹುತೇಕ ಪ್ರದೇಶಗಳನ್ನು 1565ರವರೆಗೆ ತನ್ನ ಆಡಳಿತಕ್ಕೊಳಪಡಿಸಿಕೊಂಡಿದ್ದು ವಿಜಯನಗರ ಸಾಮ್ರಾಜ್ಯ. 16ನೇ ಶತಮಾನದಲ್ಲಿ ರಾಮರಾಯ ವಿಜಯನಗರ ಸಾಮ್ರಾಜ್ಯವು ಉತ್ತರದಲ್ಲಿ ಅಹಮದ್ ನಗರ ಮತ್ತು ದಕ್ಷಿಣದ ಸಿಲೋನ್, ಈಗಿನ ಶ್ರೀಲಂಕಾವರೆಗೂ ತನ್ನ ಗಡಿ ವಿಸ್ತರಿಸಿಕೊಂಡಿದ್ದರು. ಈ ಎಲ್ಲ ವಾಸ್ತವಾಂಶಗಳು ಕರ್ನಾಟಕ ಪ್ರದೇಶವು ಒಂದೇ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ ಎಂಬ ಕಪೋಲ ಕಲ್ಪಿತ ವಾದವನ್ನು ತಳ್ಳಿ ಹಾಕುತ್ತದೆ. ಕ್ರಿಸ್ತಶಕ 1565ರ ರಕ್ಕಸತಲ್ಲಡಿ ಯುದ್ಧ ಸಂಯುಕ್ತ ಕರ್ನಾಟಕವನ್ನು ವಿಭಜಿಸಿತು ಅನ್ನುವಂತಹದ್ದು ಕೂಡ ಇತಿಹಾಸ. 18ನೇ ಶತಮಾನದಲ್ಲಿ ಹರಿದು ಹೋಗಿದ್ದ ಕರ್ನಾಟಕವನ್ನ ಒಗ್ಗೂಡಿಸುವ ಕೆಲಸವನ್ನ ಟಿಪ್ಪು ಸುಲ್ತಾನ್ ಮಾಡಿದ ಆತನ ಪ್ರಯತ್ನ ವಿಫಲವಾಯಿತು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಕ್ರಿಸ್ತಶಕ 1818ರ ಕೋರೆಗಾಂವ್ ನಿರ್ಣಾಯಕ ಯುದ್ಧದಲ್ಲಿ ಸೋತ ಪೇಶ್ವೆಗಳ ಆಡಳಿತವು ಕೊನೆಗೊಂಡು ದಕ್ಷಿಣ ಮಹಾರಾಷ್ಟ್ರ ಎಂದು ಕರೆಯಲ್ಪಡುತ್ತಿದ್ದ ಉತ್ತರ ಕರ್ನಾಟಕದ ಏನು ಭಾಗ ಇದೆ, ಈ ಭಾಗ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟಿತು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ, 1818ರ ಕೋರೆಗಾಂವ್ ಯುದ್ಧದ ನಂತರ ಏನು ರಾಜಕೀಯ ಸ್ಥಾನ ಪಲ್ಲಟವಾಯಿತು, ಆಡಳಿತ ಬ್ರಿಟಿಷರಿಗೆ ಹೋಯಿತು. ಬ್ರಿಟಿಷರು ಸುಧಾರಣಾ ಕ್ರಮಗಳನ್ನ ಕೈಕೊಂಡ್ರು. ಆ ಕಾರಣದಿಂದಾಗಿ ಈ ಭಾಗದೊಳಗ ಕಿಂಚಿತ್ತಾದ್ರೂ ಬದಲಾವಣೆ ತರುವಂತಹ ಕೆಲಸ ಆಯ್ತು ಅನ್ನುವಂತಹದ್ದನ್ನ ನಾವು ಗಮನಿಸಬೇಕಾಗಿರತಕ್ಕಂತಹದ್ದು. ಇಲ್ಲಿ ಮುಖ್ಯವಾಗಿ 2 ಸಂಗತಿಗಳನ್ನ ನಾನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. 1818ರಲ್ಲಿ ನಡೆದಿರತಕ್ಕಂತಹ ಕೋರೆಗಾಂವ್ ಯುದ್ಧದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಸೋತ ಪೇಶ್ವೆಗಳು ತಮ್ಮ ಉತ್ತರ ಕರ್ನಾಟಕದ ಭಾಗವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಯ್ತು. ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಹಲವಾರು ಸುಧಾರಣಾ ಕ್ರಮಗಳನ್ನ ಕೈಗೊಂಡು ಅದರಲ್ಲಿ ಪ್ರಮುಖವಾಗಿರತಕ್ಕಂತಹದ್ದು 1835ರಲ್ಲಿ ಜಾರಿಗೊಂಡಿರತಕ್ಕಂತಹ ಮೆಕ್ಯಾಲೆ ಸಾರ್ವಜನಿಕ ಶಿಕ್ಷಣ ಪದ್ಧತಿ. ಈ ಸಾರ್ವಜನಿಕ ಶಿಕ್ಷಣ ಪದ್ಧತಿ 1835ರಲ್ಲಿ ಅನುಷ್ಠಾನಗೊಳ್ಳದೆ ಹೋಗಿದ್ರೆ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಶಿಕ್ಷಣವನ್ನ ಬ್ರಾಹ್ಮಣೇತರರಿಗೆ ಕೊಡದೆ ಹೋಗಿದ್ರೆ, 1860 ಮತ್ತು 70ರ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸ್ವಾಭಿಮಾನ ಚಳವಳಿಯನ್ನ ಹುಟ್ಟು ಹಾಕಿರತಕ್ಕಂತ ಲಿಂಗಾಯತ ನಾಯಕರು ಉದಯವಾಗ್ತಿರ್ಲಿಲ್ಲ ಅನ್ನುವಂತಹದ್ದು ಕೂಡ ಅಷ್ಟೇ ಖಚಿತವಾಗಿರತಕ್ಕಂತ ಸತ್ಯ ಅನ್ನತಕ್ಕಂತ ಅದನ್ನ ನಾವು ಕಾಣ್ತೀವಿ. 1835ರ ಮೆಕ್ಯಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ಜಾರಿಗೊಂಡ ನಂತರ ಉತ್ತರ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ಬ್ರಾಹ್ಮಣೇತರರು, ಅದರಲ್ಲಿ ಪ್ರಮುಖವಾಗಿ ಬಹುಸಂಖ್ಯಾತ ಸಂಖ್ಯೆಯನ್ನು ಹೊಂದಿರತಕ್ಕಂತ ಲಿಂಗಾಯತರು ಆಯಾ ಭಾಗಗಳಲ್ಲಿ ಶಿಕ್ಷಣವನ್ನು ಪಡೆದುಕೊಳ್ಳುವುದರ ಮೂಲಕ ಸರ್ಕಾರದ ಆಯಕಟ್ಟಿನ ಸ್ಥಳಗಳಲ್ಲಿ ತಮ್ಮನ್ನ ಪ್ರತಿಷ್ಠಾಪಿಸಿಕೊಂಡ್ರು ಅನ್ನುವಂತಹದ್ದು. ತಮ್ಮ ಅರ್ಹತೆಯ ಆಧಾರದ ಮೇಲೆ ಕೆಲವು ಜನ ಕಲೆಕ್ಟರ್ಗಳಾಗಿ, ನ್ಯಾಯವಾದಿಗಳಾಗಿ,
ಹೋರಾಟಗಾರರಾಗಿ, ಶಿಕ್ಷಣ ತಜ್ಞರಾಗಿ, ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸತಕ್ಕಂಥವರಾಗಿ ಅವರು ಕೆಲಸವನ್ನ ನಿರ್ವಹಿಸಿದ್ರು ಅನ್ನುವಂತಹದ್ದು. ಕರ್ನಾಟಕದಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು, ಅರಟಾಳ ರುದ್ರಗೌಡರು ಮತ್ತು ಕೃಷ್ಣಪ್ಪನವರು ಕನ್ನಡವನ್ನು ಉಳಿಸ್ತಕ್ಕಂತಹ ಕೆಲಸವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡಿದ್ರು ಅನ್ನುವಂತಹದನ್ನ ನಾವು ನೋಡ್ಬೇಕಾಗ್ತದೆ. ಅಂದ್ರೆ ಕರ್ನಾಟಕ ಏಕೀಕರಣ ಚಳವಳಿ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಈ ತ್ರಿಮೂರ್ತಿಗಳು ಉತ್ತರ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಹೋಗಿ ಮಠಗಳಿಂದ ಮಠಗಳ ಮೂಲಕ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಕನ್ನಡವನ್ನ ಪ್ರಸಾರ ಮಾಡತಕ್ಕಂತ, ಕನ್ನಡವನ್ನ ಕಲಿಸ್ತಕ್ಕಂತ, ಕನ್ನಡವನ್ನ ಹೆಚ್ಚು ಪ್ರಚುರಗೊಳಿಸತಕ್ಕಂತ ಕೆಲಸವನ್ನು ಮಾಡಿದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂಥದ್ದು. 1916ರಲ್ಲಿ ತಮಿಳುನಾಡಿನಲ್ಲಿ ಸ್ವಾಭಿಮಾನ ಚಳವಳಿ ಪ್ರಾರಂಭ ಆಯಿತು. ಆ ಸ್ವಾಭಿಮಾನ ಚಳವಳಿ ಪ್ರಾರಂಭವಾಗುವುದಕ್ಕಿಂತ 25 ವರ್ಷಗಳ ಮುಂಚೆ ಕರ್ನಾಟಕದಲ್ಲಿ ಸ್ವಾಭಿಮಾನ ಚಳವಳಿಯನ್ನ ಇವರು ಪ್ರಾರಂಭ ಮಾಡಿದ್ರು. ಅಲ್ಲಿ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ಅಂತ ಕರೆದು ಇಲ್ಲಿ ಇಡೀ ಲಿಂಗಾಯತ ಸಮುದಾಯವನ್ನ ಸಂಘಟಿಸುವಂತ, ಲಿಂಗಾಯತ ಸಮುದಾಯಕ್ಕೆ ನೇತೃತ್ವವನ್ನ ಕೊಡತಕ್ಕಂತ, ಲಿಂಗಾಯತ ಸಮುದಾಯವನ್ನ ಶೈಕ್ಷಣಿಕವಾಗಿ ಉನ್ನತಿಗೆ ಒಯ್ಯತಕ್ಕಂತ, ಔನ್ನತ್ಯಕ್ಕೆ ಒಯ್ಯತಕ್ಕಂತ ಕೆಲಸವನ್ನ ಈ 3 ಜನ ಮಾಡಿದ್ರು. ಅದಕ್ಕೆ ಬಹಳಷ್ಟು ಜನ ಕೈ ಜೋಡಿಸಿದ್ರು ಅನ್ನುವಂತಹದ್ದು. ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡುವುದರ ಮೂಲಕ ಕನ್ನಡದ ಪ್ರಸಾರಕ್ಕಾಗಿ, ಕನ್ನಡದ ಉಳಿವಿಗಾಗಿ, ಕನ್ನಡದ ಅಸ್ಮಿತೆಗಾಗಿ ದೊಡ್ಡ ಪ್ರಮಾಣದಲ್ಲಿ ಬುನಾದಿಯನ್ನ ಹಾಕಿದ್ರು ಅನ್ನುವಂತಹದ್ದು, ಇದು ಫೌಂಡೇಶನ್ ಹಾಕಿದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಈ 2 ಘಟನೆಗಳು, ಒಂದು 1818ರ ಕೋರೆಗಾಂವ್ ಯುದ್ಧದ ನಂತರ ಪೇಶ್ವೆಗಳ ಆಡಳಿತ ಪತನಗೊಂಡದ್ದು ಮತ್ತು 1835ರಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನ ಬ್ರಾಹ್ಮಣೇತರರಿಗೆ ಕೊಡತಕ್ಕಂತಹ ತೀರ್ಮಾನವನ್ನ ಬ್ರಿಟಿಷ್ ಸರ್ಕಾರ ತೆಗೆದುಕೊಂಡ ಕಾರಣಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಪ್ರಸಾರವಾಗುವಂತಾಯಿತು. ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭಿಸಲಾಯಿತು. ಆ ಶಿಕ್ಷಣ ಸಂಸ್ಥೆಗಳ ಮೂಲಕ ಕನ್ನಡವನ್ನ ಬೆಳೆಸ್ತಕ್ಕಂತ, ಕನ್ನಡವನ್ನ ಉಳಿಸ್ತಕ್ಕಂತ, ಕನ್ನಡಕ್ಕೆ ಅಸ್ಮಿತೆಯನ್ನ ತಂದು ಕೊಡ್ತಕ್ಕಂತ ಕೆಲಸವನ್ನ ಮಾಡ್ಲಾಯ್ತು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂತ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನ ಯಾಕೆ ನಮಗೆ ಏಕೀಕರಣ ಬೇಕಾಗಿತ್ತು, ಯಾಕೆ ಆಡಳಿತದ ಸ್ವಾಯತ್ತತೆ ಬೇಕಾಗಿತ್ತು ನಮಗೆ ಅಂತ ಹೇಳಿದ್ರೆ, ಉದಾಹರಣೆಗಾಗಿ ಬಾಂಬೆ ಶಾಸನ ಸಭೆಯಲ್ಲಿ 111 ಜನ ಸದಸ್ಯರಿದ್ರು. ಅದರಲ್ಲಿ ಕರ್ನಾಟಕ ಈ ಬಾಂಬೆ ಕರ್ನಾಟಕ ಭಾಗವನ್ನ ಪ್ರತಿನಿಧಿಸಿದವರ ಸಂಖ್ಯೆ ಕೇವಲ 8 ಜನರಾಗಿದ್ರು ಅಂತ ಅನ್ನುವಂತಹದ್ದು ತುಂಬಾ ವಿಷಾದದ ಸಂಗತಿ ಇದು. ಮದ್ರಾಸ್ ಶಾಸನ ಸಭೆಯಲ್ಲಿ 123 ಸದಸ್ಯರಲ್ಲಿ ಕರ್ನಾಟಕದ ಪ್ರಾತಿನಿಧ್ಯ ಕೇವಲ 5 ಜನರಿಗೆ ಇತ್ತು ಅನ್ನುವಂತಹದ್ದು. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ಶಾಸನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳತಕ್ಕಂತಹ ಪ್ರಕ್ರಿಯೆಯಲ್ಲಿ ಆಯಾ ಭಾಗಗಳನ್ನ ಪ್ರತಿನಿಧಿಸತಕ್ಕಂತ ಪ್ರತಿನಿಧಿಗಳು ಇಲ್ಲದೆ ಹೋದರೆ ಏನಾಗಬಹುದು ಅನ್ನುವುದಕ್ಕೆ ಉತ್ತರ ಕರ್ನಾಟಕವೇ ಸಾಕ್ಷಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಾಂಬೆ ಕರ್ನಾಟಕ ಪ್ರದೇಶದಲ್ಲಿ ಉತ್ತರ ಕರ್ನಾಟಕ ಭೌಗೋಳಿಕವಾಗಿ ಕೃಷಿ, ತೋಟಗಾರಿಕೆ, ನೀರಾವರಿ ಮತ್ತು ಇನ್ನಿತರ ಕ್ಷೇತ್ರಗಳಲ್ಲಿ ಅಗಾಧವಾಗಿರತಕ್ಕಂತ ಒಂದು ಪೊಟೆನ್ಷಿಯಲ್ ಹೊಂದಿದ್ದರೂ ಕೂಡ, ದಕ್ಷಿಣದ ಪ್ರಸ್ಥಭೂಮಿಯಾಗಿದ್ದರೂ, ಕೃಷ್ಣಾ ಕಣಿವೆ ಇದ್ರೂ ಕೂಡ, ನಾವು ಉತ್ತರ ಕರ್ನಾಟಕದ ಲೈಫ್ ಲೈನ್ ಅಂತ ಏನ್ ಹೇಳ್ತೀವಿ, ಆ ಲೈಫ್ ಲೈನ್ ಉತ್ತರ ಕರ್ನಾಟಕದಲ್ಲಿ ಇದ್ರೂ ಕೂಡ ನಾವು ನೀರಾವರಿ ಯೋಜನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಕೃಷಿ ಅಭಿವೃದ್ಧಿಗೆ ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಉತ್ತರ ಕರ್ನಾಟಕದ ಬಹುತೇಕ ಪ್ರದೇಶಗಳಲ್ಲಿ ಶಾಲೆ, ಕಾಲೇಜು, ಸಾರ್ವಜನಿಕ ಸ್ಥಳಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂತ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹದ್ದು ಕೂಡ ಬಹಳ ವಿಷಾದದ ಸಂಗತಿ. ಉತ್ತರ ಕರ್ನಾಟಕದ ಶೈಕ್ಷಣಿಕ ಅಭಿವೃದ್ಧಿ ತೀವ್ರವಾಗಿ ಕುಂಠಿತಗೊಂಡದ್ದನ್ನ ನಾವು ಕಾಣತಕ್ಕಂತಹದ್ದು. ಹೀಗಾಗಿ ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಮತ್ತು ಸೆನೆಟ್ ಸದಸ್ಯತ್ವವನ್ನ ಕರ್ನಾಟಕದಲ್ಲಿ ಒಂದು ಮಾತ್ರ ಕೊಟ್ಟಿರತಕ್ಕಂತಹದ್ದನ್ನ ನಾವು ಕಾಣ್ತೇವೆ. ಹೀಗೆ ಇಡೀ ಕರ್ನಾಟಕದ ಯಾವ ಭಾಗವೂ ಕೂಡ, ಈ ಹೈದರಾಬಾದ್ ಕರ್ನಾಟಕ ಆಗಲಿ, ಬಾಂಬೆ ಕರ್ನಾಟಕ ಆಗಲಿ, ಬಳ್ಳಾರಿ ಮತ್ತು ಮಂಗಳೂರಿನಲ್ಲಿ ಕ್ರೈಸ್ತ ಮಿಷನರಿಗಳು ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಅವರಿಗೆ ಅವಕಾಶ ಸಿಕ್ತು ಅನ್ನುವಂತಹದ್ದು. ಮಂಗಳೂರಿನಲ್ಲಿ ಶಿಕ್ಷಣ
ಪ್ರಗತಿ ಆಯಿತು. ಇನ್ನುಳಿದ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಶಿಕ್ಷಣ ಕುಸಿದು ಹೋಯ್ತು, ಶಿಕ್ಷಣ ಹಾಳಾಗೋಯ್ತು ಅನ್ನುವಂತಹದ್ದನ್ನು ಕೂಡ ನಾವು ನೋಡಬೇಕಾಗಿರತಕ್ಕಂತಹದ್ದು. ಇನ್ನ ಕ್ರಿಶ್ಚಿಯನ್ ಮಿಷನರಿಗಳು, ಭಾಷಾ ತಜ್ಞರಾಗಿರತಕ್ಕಂಥ ರೆವರೆಂಡ್ ಎಫ್ ಕಿಟೆಲ್ ಅವರು, ಜಿಗ್ಲರ್ ಅವರು, BL ರೈಸ್ ಅವರು ಮತ್ತು ಫ್ಲೀಟ್ ಮುಂತಾದವರು ಕನ್ನಡದ ಭಾಷೆ ಮತ್ತು ಸಾಹಿತ್ಯದ ಅಮೋಘವಾದ ಇತಿಹಾಸ, ಪರಂಪರೆ ಮತ್ತು ಶ್ರೀಮಂತಿಕೆಯನ್ನ ಪುನರ್ ಸಂಶೋಧಿಸಿದರು. 2, ಕರ್ನಾಟಕದ ಗತವೈಭವದ ಇತಿಹಾಸವನ್ನ ಪುನರ್ ಕಟ್ಟಿಕೊಡತಕ್ಕಂತ ಕೆಲಸವನ್ನ ಮಾಡಿದರು. ಮಂಗಳೂರಿನಲ್ಲಿ ಕನ್ನಡ ಭಾಷೆಯನ್ನ ಮುದ್ರಿಸುವ ಪ್ರಯತ್ನ ಮಾಡಿ ಕನ್ನಡಿಗರಿಗೆ ತಮ್ಮ ಪರಂಪರೆ ಪರಿಚಯಿಸತಕ್ಕಂತ ಕೆಲಸವನ್ನ ಅವರು ಮಾಡಿದರು. ಕರ್ನಾಟಕದ ಪರಂಪರೆ ಪರಿಚಯಿಸುವ ಎಪಿಗ್ರಾಫಿಯ ಕರ್ನಾಟಕ ಮತ್ತು ಕನ್ನಡ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಕನ್ನಡ ಡಿಕ್ಷನರಿಗಳ ಸಂಶೋಧನೆಯನ್ನ ಮಾಡಿ ಕನ್ನಡ ಶಬ್ದಗಳನ್ನು ಸಂಗ್ರಹಿಸಿ ಅದನ್ನ ಮುದ್ರಣ ಮಾಡತಕ್ಕಂತ, ಮಂಗಳೂರಿನಿಂದ ಮುದ್ರಣ ಮಾಡತಕ್ಕಂತ ಕೆಲಸವನ್ನ ಕ್ರಿಶ್ಚಿಯನ್ ಮಿಷನರಿಗಳು ಮಾಡಿದ್ರು ಅಂತ ಹೇಳಿ ಕನ್ನಡ ಗಟ್ಟಿಯಾಗಿ ಉಳಿಯೋದಕ್ಕೆ, ಕನ್ನಡ ಒಂದು ಭಾಷೆಯಾಗಿ ತನ್ನನ್ನ ತಾನು ಅಸ್ತಿತ್ವ ಕಾಪಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯವನ್ನು ಗಳಿಸ್ತಕ್ಕಂತ ಕೆಲಸವನ್ನ ಇವರು ಮಾಡಿದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. JC ಫ್ಲೀಟ್ ಅವರು ತಮ್ಮ ಕೃತಿ ದಿ ಡೈನೆಸ್ಟೀಸ್ ಆಫ್ ದಿ ಕ್ಯಾನರೀಸ್ ಡಿಸ್ಟ್ರಿಕ್ಟ್ ಆಫ್ ದಿ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಸದರ್ನ್ ಮರಾಠ ಕಂಟ್ರಿ ಎಂಬುದನ್ನು ತೀವ್ರವಾಗಿ ವಿರೋಧ ಮಾಡ್ತಾರೆ. ಅವರು ಬಾಂಬೆ ಕರ್ನಾಟಕ ಭಾಗವನ್ನ ಸದರ್ನ್ ಮರಾಠ ಕಂಟ್ರಿ ಅಂತ ಕರಿತಾ ಇದ್ರು, ದಕ್ಷಿಣ ಮರಾಠ ಪ್ರದೇಶ ಪ್ರಾಂತ ಅಂತ ಕರಿತಾ ಇದ್ರು. ಇದನ್ನ ತೀವ್ರವಾಗಿ ಫ್ಲೀಟ್ ಅವರು ವಿರೋಧ ಮಾಡ್ತಾರೆ. ಅದರ ಬದಲಿಗೆ ಅವರು ಕರವೀರ ಇಲಾಖಾ ಅಥವಾ ಕರ್ನಾಟಕ ಪ್ರಾಂತ ಅಂತ ಹೇಳಿ ಕರೆಯುವಂತ ಕೆಲಸವನ್ನ ಅವರು ಮಾಡಿದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಮೊಟ್ಟ ಮೊದಲ ಬಾರಿಗೆ ಫ್ಲೀಟ್ ಅವರು ಉತ್ತರ ಕರ್ನಾಟಕ ಅನ್ನತಕ್ಕಂತ ಪರಿಭಾಷೆಯನ್ನ ಬಳಕೆ ಮಾಡಿದ್ರು. ಹೀಗಾಗಿ ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ಭದ್ರ ಬುನಾದಿಯನ್ನ ಹಾಕ್ತಕ್ಕಂತ, ಅದಕ್ಕೊಂದು ಸ್ಪಷ್ಟವಾಗಿರತಕ್ಕಂತ ಪರಿಕಲ್ಪನೆಯನ್ನು ಕೊಡತಕ್ಕಂತ, ಸ್ಪಷ್ಟವಾಗಿರತಕ್ಕಂತ ಒಂದು ಅರ್ಥವನ್ನ ಕೊಡತಕ್ಕಂತ ಕೆಲಸವನ್ನ ಕ್ರೈಸ್ತ ಮಿಷನರಿಗಳು ಮಾಡಿದ್ರು. ಈ ಪ್ರಯತ್ನದ ಭಾಗವಾಗಿ ಕನ್ನಡ ಪ್ರಜ್ಞೆ ಬೆಳೆಯುವಂತಾಯಿತು. ಒಂದು ಕಡೆಗೆ ಲಿಂಗಾಯತ ಮಠಗಳು, ವಿರಕ್ತ ಮಠಗಳು ಪ್ರಾರಂಭ ಮಾಡಿರತಕ್ಕಂತ ಶಾಲೆಗಳು ಮತ್ತು ಇನ್ನೊಂದು ಕಡೆಗೆ ಕ್ರಿಶ್ಚಿಯನ್ ಮಿಷನರೀಸ್ ಪ್ರಾರಂಭ ಮಾಡಿರತಕ್ಕಂತ ಶಾಲೆಗಳು, ಡಾಕ್ಟರ್ ಡೆಪ್ಯೂಟಿ ಚನ್ನಬಸಪ್ಪನವರು ಮಾಡಿರತಕ್ಕಂತ ಪ್ರಯತ್ನಗಳು, ಅರಠಾಳ್ ರುದ್ರಗೌಡರು ಮತ್ತು ಗಿಲಿಗಿಂಚಿ ಗುರುಸಿದ್ದಪ್ಪನವರು ಮಾಡಿರತಕ್ಕಂತ ಪ್ರಯತ್ನಗಳ ಫಲದಿಂದಾಗಿ ಕನ್ನಡ ಪ್ರಜ್ಞೆ ಹುಟ್ಟಿತು ಅನ್ನುವಂತಹದ್ದು. ಧಾರವಾಡದಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಬುನಾದಿ ಹಾಕಿದ್ರು ಕೂಡ ಅದರ ಹಿನ್ನೆಲೆಯೊಳಗೆ ಇವೆಲ್ಲವುಗಳು ಕೆಲಸ ಮಾಡಿದ್ವು ಅನ್ನುವಂತಹದ್ದು ನಾವು ಮರಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ನಿಟ್ಟಿನೊಳಗೆ ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳು, ಉತ್ತರ ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳು, ಉತ್ತರ ಕರ್ನಾಟಕದಲ್ಲಿ ವಿರಕ್ತ ಮಠಗಳು ಪ್ರಾರಂಭ ಮಾಡಿರತಕ್ಕಂತ ಕನ್ನಡ ಶಾಲೆಗಳು, ಕ್ರೈಸ್ತ ಮಿಷನರಿಗಳು ಮರಾಠ ಶಾಲೆಗಳಿಗೆ ಪ್ರತಿಯಾಗಿ ಕನ್ನಡ ಶಾಲೆಗಳನ್ನ ಪ್ರಾರಂಭ ಮಾಡಿರ್ತಕ್ಕಂತಹದ್ದು, ಡೆಪ್ಯೂಟಿ ಚನ್ನಬಸಪ್ಪನವರು ಪ್ರಜ್ಞಾಪೂರ್ವಕವಾಗಿ ಕನ್ನಡವನ್ನ ಬೆಳೆಸುವುದಕ್ಕಾಗಿಯೇ ಕನ್ನಡ ಶಾಲೆಗಳನ್ನ ಪ್ರಾರಂಭ ಮಾಡುವುದಕ್ಕೆ ಪ್ರಯತ್ನ ಮಾಡಿರತಕ್ಕಂತಹದ್ದು, ಇಲ್ಲಿ ಸಮೃದ್ಧವಾಗಿರತಕ್ಕಂತ ಒಂದು ಬುನಾದಿಯನ್ನ, ಒಂದು ಅಡಿಪಾಯವನ್ನ ಹಾಕದೆ ಹೋಗಿದ್ರೆ ಕರ್ನಾಟಕ ಏಕೀಕರಣ ಚಳವಳಿ ಆಗ್ತಾ ಇರಲಿಲ್ಲ ಅನ್ನತಕ್ಕಂತಹದ್ದನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತಕ್ಕಂತಹದ್ದು. ಈ ನಿಟ್ಟಿನೊಳಗ ಕರ್ನಾಟಕ ಏಕೀಕರಣ ಚಳವಳಿಗೆ ಬಹಳ ದೊಡ್ಡ ಪ್ರಮಾಣದ ಕೊಡುಗೆಯನ್ನ ನೀಡಿರ್ತಕ್ಕಂತಹದ್ದು ಕರ್ನಾಟಕ ವಿದ್ಯಾವರ್ಧಕ ಸಂಘ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಸ್ಥಾಪನೆಯಾಗಿ 1890ರಲ್ಲಿ ಸ್ಥಾಪನೆ ಆಯಿತು. 1890ರಲ್ಲಿ ಸ್ಥಾಪನೆ ಆಗಿರತಕ್ಕಂತ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಲವಾರು ಕನ್ನಡ ಪರ ಚಳುವಳಿಗಳನ್ನ, ಹಲವಾರು ಕನ್ನಡ ಪರ ಕ್ರಿಯಾಶೀಲ ಚಟುವಟಿಕೆಗಳನ್ನ ಮಾಡುವುದರ ಮೂಲಕ, ಪುಸ್ತಕಗಳನ್ನ, ಗ್ರಂಥಗಳನ್ನ ಪ್ರಕಾಶನ ಮಾಡುವುದರ ಮೂಲಕ, ಕನ್ನಡದ ಸಂಶೋಧನೆಗೆ ಒತ್ತು ಕೊಡುವುದರ ಮೂಲಕ, ವಾಗ್ಭೂಷಣದಂತಹ ಪತ್ರಿಕೆಯನ್ನ ನಡೆಸುವುದರ ಮೂಲಕ ಹೆಚ್ಚಿನ ಪ್ರಮಾಣದ ತನ್ನ ಇದನ್ನ ಏನು ಕ್ರಾಂತಿಕಾರಕವಾಗಿರತಕ್ಕಂತ ಕೆಲಸವನ್ನ ಮಾಡಿತು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಅದರ ಜೊತೆಗೆ 1915ರಲ್ಲಿ ಅದಕ್ಕಿಂತ ಮುಂಚೆ 1907ರಲ್ಲಿ ಧಾರವಾಡದಲ್ಲಿ ಕನ್ನಡ ಲೇಖಕರ ಸಮ್ಮೇಳನವನ್ನ ನಡೆಸಲಾಯಿತು. ಆ ಸಮ್ಮೇಳನದ ಪ್ರಮುಖವಾಗಿರತಕ್ಕಂತ ಉದ್ದೇಶವೇ ಕನ್ನಡ ಸಾಹಿತ್ಯ ರಚನೆ, ಪ್ರಕಟಣೆ ಮತ್ತು ಪ್ರಸಾರ. ಅದು ತೀವ್ರವಾಗಿ ಸಫಲವಾಗದಂತಹ ಒಂದು ಪರಿಸ್ಥಿತಿಯನ್ನು ಕಂಡಿತು. 1915ರಲ್ಲಿ ಪ್ರಥಮ ಕರ್ನಾಟಕ ಸಾಹಿತ್ಯ ಸಮ್ಮೇಳನವನ್ನ ಬೆಂಗಳೂರಿನಲ್ಲಿ ನಡೆಸಲಾಯಿತು. ಅದರ ಅಧ್ಯಕ್ಷತೆಯನ್ನ ಪಂಡಿತ್ ಆರ್ ನರಸಿಂಹಾಚಾರ್ಯ ವಹಿಸಿಕೊಂಡಿದ್ರು. 1917ರಲ್ಲಿ
ಕಡಪ ಕರ್ನಾಟಕ ಏಕೀಕರಣವು ಸ್ವರಾಜ್ಯಕ್ಕೆ ಸಮಾನವಾದುದು ಎಂದು ಘೋಷಣೆ ಮಾಡಿದರು. ರಾಘವೇಂದ್ರ ರಾವ್ ಕಡಪ ಅವರು 1917ರಲ್ಲಿ ಏಕೀಕರಣ ಅನ್ನುವಂತಹದ್ದು, ಕರ್ನಾಟಕ ಅಖಂಡ ಕರ್ನಾಟಕ ಅನ್ನುವಂತಹದ್ದು, ಕರ್ನಾಟಕ ಏಕೀಕರಣ ಅನ್ನುವಂತಹದ್ದು ಸ್ವರಾಜ್ಯಕ್ಕೆ ಸಮಾನವಾಗಿರತಕ್ಕಂತಹದ್ದು ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ರು. ಇನ್ನ ಜಯ ಕರ್ನಾಟಕ ಪತ್ರಿಕೆಯನ್ನ ಆಲೂರವರು ಸಂಪಾದಿಸಿದ್ರು. ಚಂದ್ರೋದಯ ಪತ್ರಿಕೆಯನ್ನ ಹೊನ್ನಾಪುರ್ ಮಠ್ ಅವರು, ಕರ್ನಾಟಕ ವೃತ್ತ ಪತ್ರಿಕೆಯನ್ನ ಮುದುಬೀಡೂರವರು, ರಾಘವೇಂದ್ರ ರಾವ್ ಕಡಪಾರಂತಹ ನಾಯಕರು ಕರ್ನಾಟಕ ಸಭಾದ ಮುಂಚೂಣಿಯಲ್ಲಿದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. 1920ರಲ್ಲಿ ನಾಗ್ಪುರದಲ್ಲಿ ನಡೆದಿರತಕ್ಕಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ 800 ಜನ ನಿಯೋಗದೊಂದಿಗೆ ಹೋಗಿ ಅಲ್ಲಿ ಕನ್ನಡಕ್ಕೆ ಪ್ರಾಶಸ್ತ್ಯವನ್ನ ನೀಡಬೇಕು, ಕನ್ನಡ ನಾಡು ಸೃಜನೆ ಆಗಬೇಕು, ಕರ್ನಾಟಕ ಅನ್ನತಕ್ಕಂತ ಪರಿಕಲ್ಪನೆ ಒಡಮೂಡಬೇಕು ಅನ್ನುವಂತ ಹೋರಾಟವನ್ನ ಮಾಡಲಾಯಿತು. ಇನ್ನು ಮೊಂಟೆಗು ಚೆಮ್ಸ್ಬರ್ಡ್ ವರದಿಯೊಳಗ 1918ರಲ್ಲಿ ಮಾಂಟೆಗ್ಯೂ ಮತ್ತು ಚೆಮ್ಸ್ಬರ್ಡ್ ವರದಿಯೊಳಗ ಪ್ರೊವಿನ್ಸಿಯಲ್ ಸರ್ಕಾರಗಳನ್ನ ನಡೆಸುವುದಕ್ಕೆ ಕರ್ನಾಟಕ ಪ್ರಶಸ್ತವಾಗಿದೆ ಅಂತ ಹೇಳಿ ಅವರು ಶಿಫಾರಸನ್ನು ಮಾಡಿರ್ತಕ್ಕಂತಹದನ್ನು ಕೂಡ ನಾವು ಕಾಣತಕ್ಕಂತಹದ್ದು. 1921ರಷ್ಟೊತ್ತಿಗೆ ಖಾಸಗಿ ಮತ್ತು ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು ಸ್ಥಾಪಿಸಲ್ಪಟ್ಟವು, ಕನ್ನಡ ಪ್ರಸಾರಕ್ಕೆ ಅನುವು ಮಾಡಿದವು. ಇನ್ನ ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಘಟ್ಟ ಅಂತ ಹೇಳಿದ್ರೆ 1928ರಲ್ಲಿ ಮೋತಿಲಾಲ್ ನೆಹರೂರವರ ನೇತೃತ್ವದಲ್ಲಿ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಮಾಡುವಾಗ ಅದರಲ್ಲಿ ಮೋತಿಲಾಲ್ ನೆಹರೂರವರು ಕರ್ನಾಟಕ ಸೇರಿದಂತೆ ಉಳಿದ ಭಾಷಾವಾರು ಪ್ರಾಂತ್ಯಗಳನ್ನ ರಚನೆ ಮಾಡತಕ್ಕಂತ ಐತಿಹಾಸಿಕ ಅಗತ್ಯತೆಯನ್ನ ದಾಖಲೆ ಮಾಡಿದ್ರು. ಮೊಟ್ಟ ಮೊದಲ ಬಾರಿಗೆ ಕಾನ್ಸ್ಟಿಟ್ಯೂಷನಲ್ ಒಂದು ಇದನ್ನ ರೆಕಗ್ನಿಷನ್ ಕೊಡುವಂತ ಕೆಲಸವನ್ನ ತಮ್ಮ ವರದಿಯೊಳಗ ಅವರು ಸಲ್ಲಿಸಿದ್ರು ಅನ್ನುವಂತಹದ್ದು. ಎಷ್ಟು ಪ್ರಮುಖವಾಗಿರತಕ್ಕಂತ ಘಟನೆಗಳು. 1946ರಲ್ಲಿ ಏಕೀಕರಣ ಚಳವಳಿಯ 10ನೇ ಸಮ್ಮೇಳನ ಮುಂಬೈಯಲ್ಲಿ ನಡೆಯಿತು. ಸರ್ದಾರ್ ವಲ್ಲಭಾಯ್ ಪಟೇಲ್ ಉದ್ಘಾಟಿಸಿ ಭಾಷಾವಾರು ಪ್ರಾಂತ ರಚನೆಗೆ ಒತ್ತು ನೀಡಿದ್ರು ಮತ್ತು ಕರ್ನಾಟಕ ರಚನೆಗೆ ಅವರು ಶಿಫಾರಸು ಮಾಡಿದ್ರು. ಕರ್ನಾಟಕ ರಚನೆ ಆಗೇ ಆಗುತ್ತದೆ ಅನ್ನುವಂತಹ ಭರವಸೆಯನ್ನ ವಲ್ಲಭಾಯ್ ಪಟೇಲ್ ಅವರು ಕೊಟ್ಟರು ಅನ್ನುವಂತಹದ್ದು. 1947ರಲ್ಲಿ ಕಾಸರಗೋಡಿನಲ್ಲಿ ಸಭೆ ಮತ್ತು ಕನ್ನಡ ನಾಡು ಪ್ರತ್ಯೇಕತೆಯ ಕೂಗು ಎದ್ದಿತು. ಅದಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಯಿತು ಅನ್ನುವಂತಹದ್ದು. ಇನ್ನ 1948ರಲ್ಲಿ ಥಾರ್ ಮತ್ತು ಜೆವಿಪಿ ಒಂದು ಸಮಿತಿಯನ್ನ ರಚನೆ ಮಾಡಲಾಯಿತು. ಜೆವಿಪಿ ಅಂದ್ರೆ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತು ಸೀತಾರಾಮಯ್ಯ. ಧಾರ್ ಸಮಿತಿ ಭಾಷಾವಾರು ಪ್ರಾಂತ್ಯ ರಚನೆಗೆ ವಿರೋಧ ವ್ಯಕ್ತಪಡಿಸಿದಾಗ ಕಾಂಗ್ರೆಸ್ ಅದನ್ನ ತಿರಸ್ಕರಿಸಿತು. ಜೆವಿಪಿ ಸಮಿತಿ ನೇಮಕ ಮಾಡಲಾಯಿತು. ಕರ್ನಾಟಕ ಏಕೀಕರಣ ಪಕ್ಷ ರಚನೆಯನ್ನ ಬುದ್ಧಪ್ಪ ಹಳ್ಳಿಕೇರವರ ನೇತೃತ್ವದಲ್ಲಿ 1951ರಲ್ಲಿ ಮಾಡಲಾಯಿತು. ಬಹಳಷ್ಟು ಜನ ಈ ಕರ್ನಾಟಕ ಏಕೀಕರಣ ಪಕ್ಷದಿಂದ ಹೋರಾಟವನ್ನ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಅಂದಾನಪ್ಪ ಕಂಬಳಿಯವರು ಹುಬ್ಬಳ್ಳಿಯಿಂದ, ಧಾರವಾಡದಿಂದ ಬಸವರಾಜ್ ಹಂಗರ್ಕಿ ದೇಸಾಯಿ ಅವರು, ರೋಣದಿಂದ ನೀಲಗಂಗಯ್ಯ ಪೂಜಾರಿ ಅವರು ಏಕೀಕರಣ ಪಕ್ಷದಿಂದ ಆಯ್ಕೆಯಾಗಿ ಶಾಸನಸಭೆಗೆ ಹೋದ್ರು. ಶಾಸನಸಭೆಯೊಳಗ ಕನ್ನಡ ಉಳಿಸ್ತಕ್ಕಂತ ಕೆಲಸವನ್ನ ಮಾಡಿದ್ರು ಅನ್ನುವಂತಹದ್ದು. ಇನ್ನ ಬಹಳ ಮುಖ್ಯವಾಗಿ ಧಾರವಾಡದ ಏಕೀಕರಣ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂತ ಅವರು, ಇನ್ನು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ರಾಣೆಬೆನ್ನೂರಿನ KF ಪಾಟೀಲ್ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ರು. ಕರ್ನಾಟಕ ಏಕೀಕರಣದ ಹೋರಾಟಗಾರರಾಗಿದ್ರು. ಮುಂಬೈ ವಿಧಾನಸಭೆಯಲ್ಲಿ ಪಾರ್ಲಿಮೆಂಟರಿ ಸೆಕ್ರೆಟರಿ, ರೆವಿನ್ಯೂ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸಿದರು. ವಿಶಾಲ ಮೈಸೂರು ಸರ್ಕಾರದಲ್ಲಿ ಅರಣ್ಯ ಖಾತೆಯ ಉಪಮಂತ್ರಿಗಳಾಗಿ ಅವರು ಕಾರ್ಯನಿರ್ವಹಿಸಿದ್ರು. ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಅತ್ಯಂತ ಪ್ರಬಲವಾಗಿರತಕ್ಕಂತ ಹೋರಾಟವನ್ನು ರೂಪಿಸಿದ ಕೆಲವು ಹೋರಾಟಗಾರರಲ್ಲಿ KF ಪಾಟೀಲ್ ಅವರು ಕೂಡ ಬಹಳ ಪ್ರಮುಖರಾಗಿರ್ತಕ್ಕಂಥವ್ರು. ಇನ್ನ ಪಾಟೀಲ್ ಪುಟ್ಟಪ್ಪನವರು ಕರ್ನಾಟಕದ ಪತ್ರಿಕೋದ್ಯಮದ ಭೀಷ್ಮ ಎಂದೇ ಖ್ಯಾತಿಯನ್ನ ಪಡೆದಿರತಕ್ಕಂತಹ ಪಾಟೀಲ್ ಪುಟ್ಟಪ್ಪನವರು ಪ್ರಪಂಚ ಪತ್ರಿಕೆಯ ಸಂಪಾದಕತ್ವವನ್ನು ಹೊಂದಿದ್ರು. ತಮ್ಮ ನಡೆ ನುಡಿ ನಿಷ್ಠುರವಾದ ಇವುಗಳಿಂದಾಗಿ
ಕನ್ನಡಕ್ಕೆ ಯಾವ ಸಂದರ್ಭದಲ್ಲಿ ಅಪಚಾರವಾಗಿದೆಯೋ ಆ ಎಲ್ಲಾ ಸಂದರ್ಭಗಳಲ್ಲಿ ಸೆಡೆದು ನಿಲ್ತಕ್ಕಂತ, ಸರ್ಕಾರದ ವಿರುದ್ಧ ಹೋರಾಟ ಮಾಡತಕ್ಕಂತ, ಕನ್ನಡದ ಉಳಿವಿಗಾಗಿ ಅಸ್ತಿತ್ವಕ್ಕಾಗಿ ನಿರಂತರವಾಗಿ ಹೋರಾಟವನ್ನ ಮಾಡಿರ್ತಕ್ಕಂತ ಪಾಟೀಲ್ ಪುಟ್ಟಪ್ಪನವರು ಕರ್ನಾಟಕದ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ರು. ಆ ಸಂದರ್ಭದೊಳಗ ಅವರು ಮಾಡಿರತಕ್ಕಂತ ಅತ್ಯಂತ ಪ್ರಮುಖವಾಗಿರತಕ್ಕಂತ ಕೆಲಸ ಅಂತ ಹೇಳಿದ್ರೆ ಆಡಳಿತದಲ್ಲಿ ಕನ್ನಡ ಅನುಷ್ಠಾನ ಮಾಡತಕ್ಕಂತಹದ್ದು. ಅಂದ್ರೆ ಪಾಟೀಲ್ ಪುಟ್ಟಪ್ಪನವರು ಆ ಸಂದರ್ಭದಲ್ಲಿ ಒಂದು ನೀತಿಯನ್ನ ನಿರೂಪಿಸಿ ಕನ್ನಡ ಆಡಳಿತ ಭಾಷೆಯ ಆಗಬೇಕು ಅನ್ನುವಂತಹದ್ದು, ಜನಸಾಮಾನ್ಯರಿಗೆ ತಿಳಿಯುವಂತಹ ರೀತಿಯೊಳಗ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗಗಳು ಕೆಲಸ ಮಾಡಬೇಕು ಅನ್ನುವಂತಹದ್ದು, ಮತ್ತು ಕನ್ನಡದ ಆಡಳಿತದ ಪ್ರತಿ ಹಂತದಲ್ಲಿಯೂ ಕೂಡ ಕನ್ನಡ ಬಳಕೆ ಆಗ್ಬೇಕು ಅನ್ನತಕ್ಕಂತಹ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೋರಾಟವನ್ನ ಅವರು ಮಾಡಿದ್ರು. ಅವರು ಕೂಡ ಕರ್ನಾಟಕ ಏಕೀಕರಣದ ಮುಂಚೂಣಿಯಲ್ಲಿದ್ದಂತಹ ಹೋರಾಟಗಾರರು. ಏಕೀಕರಣದ ಏನು ಹೋರಾಟ ಇದೆ ಆ ಹೋರಾಟದ ಎಲ್ಲ ಒಳ ಹೊರಗುಗಳನ್ನ ಬಲ್ಲಂತಹ ಪಾಟೀಲ್ ಪುಟ್ಟಪ್ಪನವರು ಅತ್ಯಂತ ಉಗ್ರವಾದ ರೀತಿಯೊಳಗ ಕರ್ನಾಟಕ ಏಕೀಕರಣ ಚಳವಳಿಯನ್ನ ರೂಪಿಸಿ ಅದಕ್ಕೊಂದು ಸ್ಪಷ್ಟ ಏನು ಸ್ವರೂಪವನ್ನು ಕೊಡ್ತಕ್ಕಂತ ಕರ್ನಾಟಕ ಏಕೀಕರಣ ಚಳವಳಿ ಪ್ರಬಲವಾಗಿ ನಿಲ್ಲತಕ್ಕಂತ ಮತ್ತು ಅಖಂಡ ಕರ್ನಾಟಕ ಪರಿಕಲ್ಪನೆ ಒಳಗೊಂಡೋದಕ್ಕೆ ಹೆಚ್ಚು ಶ್ರಮಿಸಿರ್ತಕ್ಕಂಥವ್ರು ಪಾಟೀಲ್ ಪುಟ್ಟಪ್ಪನವರು. ಇನ್ನು ಅರ್ಧಗುಂಚಿ ಶಂಕರಗೌಡ ಪಾಟೀಲ್ ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಏಕೀಕರಣದ ರೂವಾರಿ ಹೋರಾಟಗಾರ. ಕರ್ನಾಟಕ ಏಕೀಕೃತವಾಗಬೇಕೆಂದು ಉಪವಾಸ ಮಾಡಿದವರು. 1953 ಮಾರ್ಚ್ 28ರಿಂದ 23 ದಿನಗಳ ಕಾಲ ಕರ್ನಾಟಕ ಏಕೀಕರಣಕ್ಕಾಗಿ ಉಪವಾಸ ಸತ್ಯಾಗ್ರಹ ಕೈಗೊಂಡ್ರು. ಅವರು ಉಪವಾಸ ಸತ್ಯಾಗ್ರಹ ಕೈಗೊಂಡ ಸಂದರ್ಭದೊಳಗ ಹುಬ್ಬಳ್ಳಿಯಲ್ಲಿ ಗಲಭೆ ನಡೆಯಿತು. ಶಂಕರಗೌಡ ಪಾಟೀಲ್ ಏನು ಕೊನೆಗೊಳ್ಳಬೇಕಾಗಿತ್ತು ಉಪವಾಸ, ಅದು ಒಂದು ದಿವಸ ಮುಂದೂಡಲ್ಪಟ್ಟಿತು. ಹುಬ್ಬಳ್ಳಿಯೊಳಗ ದೊಡ್ಡ ಪ್ರಮಾಣದೊಳಗ ಈ ಒಂದು ಘಟನೆ ಆಯಿತು. ಈ ಘಟನೆ ರಾಷ್ಟ್ರದಾದ್ಯಂತ ಸಂಚಲನವನ್ನು ಉಂಟು ಮಾಡಿತು ಮತ್ತು ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟ ನಿಲುವನ್ನ ತಳೆಯುವುದಕ್ಕೆ ಮಾರ್ಗ ಕೊಡ್ತಕ್ಕಂತ ಕೆಲಸವನ್ನ ಇದು ಮಾಡಿತು ಅನ್ನುವಂತಹದ್ದು. ಅವರನ್ನ ಕರ್ನಾಟಕ ಗಾಂಧಿ ಎಂದೇ ಕರೆದು ಅವರನ್ನ ಸನ್ಮಾನಿಸ್ತಕ್ಕಂತ ಕೆಲಸವನ್ನ ಮಾಡಲಾಯಿತು. ಇನ್ನ ಪ್ರೊಫೆಸರ್ ಎಂ ರಾಜಶೇಖರಯ್ಯನವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಸಂಸತ್ ಸದಸ್ಯರಾಗಿದ್ದ ಅಳವಂಡಿ ಶಿವಮೂರ್ತಿ ಸ್ವಾಮಿಯವರ ಆಪ್ತ ಕಾರ್ಯದರ್ಶಿಯಾಗಿದ್ರು. ಆ ಸಂದರ್ಭದೊಳಗ ಕರ್ನಾಟಕ ಏಕೀಕರಣಕ್ಕೆ ಆಗತಕ್ಕಂತಹ ಏನು ಸಂದರ್ಭ ಇತ್ತು ಆ ಸಂದರ್ಭಕ್ಕೆ ಸಾಕ್ಷಿಯಾಗುವಂತಹ ಕೆಲಸವನ್ನ ರಾಜಶೇಖರಯ್ಯನವರು ಮಾಡಿದ್ರು. ರಾಜಶೇಖರಯ್ಯನವರು ತಮ್ಮನ್ನ ವರದಿ ಸಿದ್ಧಪಡಿಸುವಲ್ಲಿ, ರಾಜಶೇಖರಯ್ಯನವರು ಕರ್ನಾಟಕ ಏಕೀಕರಣಕ್ಕೆ ಬೇಕಾಗತಕ್ಕಂತ ಅಗತ್ಯವಾಗಿರತಕ್ಕಂತ ಲೇಖನ ಸಾಮಗ್ರಿಗಳನ್ನ ಕೊಡ್ತಕ್ಕಂತ ಮತ್ತು ಈ ರೆಫರೆನ್ಸ್ ಗಳನ್ನ ಕೊಡ್ತಕ್ಕಂತ ಕೆಲಸವನ್ನ ಅವರು ಮಾಡಿದ್ರು. ಅವರು ಒಂದು ಕಡೆ ಹೇಳ್ತಾರ, ಕರ್ನಾಟಕ ಭಾವನಾತ್ಮಕವಾಗಿ ಏಕೀಕರಣ ಇನ್ನೂ ಆಗಿಲ್ಲ. ಅವ್ರು ಹೇಳ್ತಾರ, ಕರ್ನಾಟಕ ಭಾವನಾತ್ಮಕವಾಗಿ ಇನ್ನೂ ಏಕೀಕರಣವಾಗಿಲ್ಲ, ಕೇವಲ ಆಡಳಿತಾತ್ಮಕವಾಗಿ ಮಾತ್ರ ಏಕೀಕರಣವಾಗಿದೆ. ಸಮಗ್ರ ಏಕೀಕರಣ ಇನ್ನೂ ಆಗಬೇಕಿದೆ ಅಂತ ಹೇಳಿ ಈಗ ಕಳೆದ 4 ದಶಕಗಳ ಹಿಂದೆಯೇ ಡಾಕ್ಟರ್ ಎಂ ರಾಜಶೇಖರಯ್ಯನವರು ಹೇಳಿರ್ತಕ್ಕಂಥದ್ದು. ಇನ್ನೋರ್ವ ಸಮಾಜವಾದಿ, ಕರ್ನಾಟಕದ ಪ್ರಮುಖ ರಾಜಕಾರಣಿ ಮತ್ತು ಉತ್ತರ ಕರ್ನಾಟಕದ ಅತ್ಯಂತ ಹಿರಿಯ ನಾಯಕರಾಗಿದ್ದಂತಹ SR ಬೊಮ್ಮಾಯಿಯವರು ಕೂಡ ಕರ್ನಾಟಕ ಏಕೀಕರಣ ಚಳವಳಿ ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನ ನಿರ್ವಹಿಸಿರ್ತಕ್ಕಂಥವ್ರು. ಕರ್ನಾಟಕದ ಉಕ್ಕಿನ ಮನುಷ್ಯ ಎಂಬ ಖ್ಯಾತಿಯನ್ನ ಹೊಂದಿದ್ದ ಗುದ್ಲೆಪ್ಪ ಹಳ್ಳಿಕೇರಿಯವರು ಕರ್ನಾಟಕ ಏಕೀಕರಣದ ಕರ್ತೃ. ಗಾಂಧೀಜಿ ಪ್ರಭಾವ, ಹಾವೇರಿ ಜಿಲ್ಲೆಯ ಹೊಸರಿಟ್ಟಿಯಲ್ಲಿ ಅವರ ಜನನ, ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು. ಮುಂಬೈ ಮತ್ತು ಮೈಸೂರು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ 1966ರಿಂದ 66ರವರೆಗೆ ಸಭಾಪತಿಯಾಗಿ ಅವರು ಕೆಲಸವನ್ನ ಮಾಡಿದ್ರು. ಕರ್ನಾಟಕ ಏಕೀಕರಣಕ್ಕೆ ತಮ್ಮ ಅಹರ್ನಿಸಿ ಹೋರಾಟವನ್ನ ಮಾಡಿರ್ತಕ್ಕಂತ ಪ್ರಮುಖ ಏಕೀಕರಣದ ರೂವಾರಿಗಳಲ್ಲಿ ಗುದ್ಲೆಪ್ಪ ಹಳ್ಳಿಕೇರಿಯವರು ಕೂಡ ಬಹಳ ಪ್ರಮುಖರಾಗಿರ್ತಕ್ಕಂಥವ್ರು. ಇನ್ನ ಅಂದಾನೆಪ್ಪ ದೊಡ್ಡಮೇಟಿಯವರು ಅಸಹಕಾರ ಚಳವಳಿ ಮತ್ತು ಕಾಯ್ದೆಭಂಗ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆ ಅನುಭವಿಸಿರ್ತಕ್ಕಂಥವ್ರು. ಕನ್ನಡವನ್ನ ಅಪಾರವಾಗಿ ಪ್ರೀತಿ ಮಾಡ್ತಾ ಇದ್ರು, ಕನ್ನಡವನ್ನ ಅಪಾರವಾಗಿ ಅಧ್ಯಯನ ಮಾಡಿದ್ರು. ಅವರು ಕರ್ನಾಟಕ ಮಹಿಮಾ ಸ್ತೋತ್ರ ಕೃತಿ ರಚನೆಯನ್ನು ಕೂಡ ಮಾಡಿದ್ರು.
ಕಲ್ಕಿ ಎಂಬ ಮಾಸಪತ್ರಿಕೆಯ ಸಂಪಾದಕತ್ವವನ್ನು ಕೂಡ ಅವರು ಹೊಂದಿದ್ರು. ಮುಂಬೈ ವಿಧಾನಸಭೆಯಲ್ಲಿ ಕನ್ನಡದಲ್ಲಿಯೇ ಮಾತನಾಡಿ ಮುಂಬೈ ವಿಧಾನಸಭೆಯ ಗಮನವನ್ನ ಸೆಳೆಯತಕ್ಕಂತ, ಕನ್ನಡಕ್ಕೆ ಸಿಗಬೇಕಾಗಿರತಕ್ಕಂತ ನ್ಯಾಯವನ್ನ ಒದಗಿಸಿಕೊಡ್ತಕ್ಕಂತ ಕೆಲಸವನ್ನ ಅಂದಾನಪ್ಪ ದೊಡ್ಡಮೇಟಿಯವರು ಮಾಡಿದ್ರು ಅನ್ನುವಂತಹದ್ದು. 1970ರಿಂದ 71ರವರೆಗೆ ರಾಜ್ಯದ ನೀರಾವರಿ ಖಾತೆಯ ಮಂತ್ರಿಯಾಗಿಯೂ ಕೂಡ ಅವರು ಕೆಲಸ ಮಾಡಿದ್ರು. ಮೈಸೂರು ರಾಜ್ಯದ ವಿಧಾನ ಮಂಡಲದಲ್ಲಿ ಕರ್ನಾಟಕ ನಾಮಕರಣಕ್ಕೆ ಹಲವಾರು ಬಾರಿ ಅವರು ಒತ್ತಾಯವನ್ನ ಮಾಡಿದ್ರು, ಹಲವಾರು ಬಾರಿ ಅವರು ಹೋರಾಟವನ್ನ ಮಾಡಿದ್ರು. ಅಂದಾನಪ್ಪ ದೊಡ್ಡಮೇಟಿಯವರು ಸ್ಪಷ್ಟವಾಗಿರತಕ್ಕಂತ ನಿಲುವು, ಮೈಸೂರು ರಾಜ್ಯವನ್ನ ಬದಲಾಯಿಸಿ ಕರ್ನಾಟಕ ಮಾಡಬೇಕು ಅಂತ ಹೇಳಿ ಅವರು ಹೋರಾಟ ಮಾಡಿದ ಕಾರಣಕ್ಕಾಗಿ ದಿವಂಗತ ದೇವರಾಜ ಅರಸರು 1973ರಲ್ಲಿ ಕರ್ನಾಟಕ ನಾಮಕರಣ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅಂದಾನಪ್ಪ ದೊಡ್ಡಮೇಟಿಯವರು ಇನ್ನೊಂದು ದೊಡ್ಡ ಕೆಲಸ ಮಾಡಿದ್ರು. ಆಗಿನ ಸಂದರ್ಭದೊಳಗ ಬಳ್ಳಾರಿ ಜಿಲ್ಲೆಯನ್ನ ಆಂಧ್ರಕ್ಕೆ ಸೇರಿಸಬೇಕು ಅನ್ನತಕ್ಕಂತ ಏನು ಕೂಗಿತ್ತು, ಅಷ್ಟೊತ್ತಿಗಾಗಲೇ ಆಂಧ್ರ ಯೂನಿವರ್ಸಿಟಿ ಸ್ಟ್ಯಾಚ್ಯೂಟ್ ನಲ್ಲಿ ಬಳ್ಳಾರಿಯನ್ನ ಆಂಧ್ರದ ಜೊತೆಗೆ ಸೇರಿಸತಕ್ಕಂತ ಕೆಲಸ ಆಗಿತ್ತು. ಅದರ ವಿರುದ್ಧ ಉಗ್ರವಾಗಿರತಕ್ಕಂತ ಹೋರಾಟವನ್ನ ಅವರು ಮಾಡಿದ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನ ಹೊಸಮನಿ ಸಿದ್ದಪ್ಪನವರು ಹಾವೇರಿಯ ಪ್ರಸಿದ್ಧ ನ್ಯಾಯವಾದಿ ಕೆ ಪಾಟೀಲ, ಕುದ್ಲಪ್ಪ ಹಳ್ಳಿಕೇರಿ, ಮೈಲಾರ ಮಹಾದೇವ ಅವರ ಸಂಗಾತಿ ಮತ್ತು ಹೋರಾಟಗಾರರು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಅಹರ್ನಿಸಿ ಹೋರಾಟವನ್ನ ಮಾಡಿರ್ತಕ್ಕಂಥ ಪ್ರಮುಖ ಏಕೀಕರಣ ರೂವಾರಿ ಹೊಸಮನಿ ಸಿದ್ದಪ್ಪನವರು. ಏಕೀಕರಣದಲ್ಲಿ ಮಹಿಳೆಯರು ಕೂಡ ಹಿಂದೆ ಬೀಳಲಿಲ್ಲ ಅನ್ನುವಂತಹದ್ದು. ಶ್ರೀಮತಿ ಗಂಗಮ್ಮ ಗುದ್ಲೆಪ್ಪ ಹಳ್ಳಿಕೇರಿ, ಶ್ರೀಮತಿ ನಾಗಮ್ಮ ವೀರನಗೌಡ ಪಾಟೀಲ್ ಬಾಲಿಕಾಶ್ರಮವನ್ನು ಸ್ಥಾಪನೆ ಮಾಡಿದವರು. ಶ್ರೀಮತಿ ಸಿದ್ದಮ್ಮ ಮೈಲಾರ್ ಹುಬ್ಬಳ್ಳಿಯ ಘಟನೆಯಲ್ಲಿ ತಮ್ಮ ಪತಿಯ ಜೊತೆಗೆ ಜೈಲು ಶಿಕ್ಷೆಯನ್ನ ಅನುಭವಿಸಿರ್ತಕ್ಕಂಥವ್ರು. ಶ್ರೀಮತಿ ಜಯಮ್ಮ ಒಳಸಂಗದ್, ಈ 4 ಜನ ಮಹಿಳೆಯರು ಸಕ್ರಿಯವಾಗಿ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. 1953ರ ಏಕೀಕರಣ ಹೋರಾಟದ ಬಾಂಬ್ ಕೇಸ್ನಲ್ಲಿ ಪತಿ ಪಂಚಾಕ್ಷರಪ್ಪನವರೊಂದಿಗೆ ಜೈಲು ಶಿಕ್ಷೆಯನ್ನ ಅನುಭವಿಸಿ ಏಕೀಕರಣ ಚಳುವಳಿಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿರ್ತಕ್ಕಂಥವ್ರು ಸಿದ್ದಮ್ಮ. ಇನ್ನ ಬಹಳ ಮುಖ್ಯವಾಗಿ ಧಾರವಾಡ ಜಿಲ್ಲೆಯ ಪ್ರಮುಖ ಹೋರಾಟಗಾರರು ಏನು ಇಲ್ಲಿಯವರೆಗೆ ಏನು ನಾವು ನೋಡಿದ್ವಿ, ಇವರ ಜೊತೆಗೆ ಸಾವಿರಾರು ಜನ ಇಲ್ಲಿ ಹೋರಾಟವನ್ನ ಮಾಡಿದ್ರು. ಕರ್ನಾಟಕ ಅಖಂಡ ಕರ್ನಾಟಕವಾಗುವಂತೆ ನೋಡಿಕೊಂಡು ಕರ್ನಾಟಕ ಏಕೀಕರಣ ಸಫಲವಾಗುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು ಅನ್ನುವಂತಹದ್ದು ಕೂಡ ಇಲ್ಲಿ ಪ್ರಾತಿನಿಧಿಕವಾಗಿ ಕೆಲವು ಜನರ ಹೆಸರನ್ನ ನಾನು ತೆಗೆದುಕೊಂಡಿದ್ದೇನೆ. ಇವರ ಜೊತೆಗೆ ಸಾವಿರಾರು ಜನ ಕಾರ್ಯಕರ್ತರು, ಕನ್ನಡ ಕಟ್ಟಾಳುಗಳು, ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿದ ಕಾರಣಕ್ಕಾಗಿ ಕರ್ನಾಟಕ ಏಕೀಕರಣ ಸಫಲವಾಯಿತು ಅನ್ನುವಂತಹದ್ದು ಕೂಡ ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಕೊನೆಯದಾಗಿ ಇವತ್ತಿನ ಸಂದರ್ಭದಲ್ಲಿ ಪ್ರಸ್ತುತ ಸಾಂಸ್ಕೃತಿಕ ರಾಜಕಾರಣ ಮತ್ತು ಭಾಷಾ ರಾಜಕಾರಣದ ಹಿನ್ನೆಲೆಯೊಳಗೆ, ಹಿಂದಿ ಹೇರಿಕೆ ಹಿನ್ನೆಲೆಯೊಳಗೆ ಕನ್ನಡವನ್ನ ಉಳಿಸಿಕೊಳ್ಳತಕ್ಕಂತ, ಕನ್ನಡವನ್ನ ಬೆಳೆಸ್ತಕ್ಕಂತ, ಕನ್ನಡ ಭಾಷೆಗೆ ತನ್ನದೇ ಆಗಿರತಕ್ಕಂತ ಅಸ್ತಿತ್ವವನ್ನ ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ನಾವು ಈ ಏಕೀಕರಣದ ಇತಿಹಾಸದ ಹಿನ್ನೆಲೆಯೊಳಗ ಅವರು ಹೇಗೆ ತಮ್ಮ ತನು ಮನ ಧನ ಮತ್ತು ಸರ್ವಸ್ವವನ್ನು ತ್ಯಾಗ ಮಾಡಿ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದ್ರು, ಈ ಏಕೀಕರಣದ ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂತ, ಮುಂದಿನ ಪೀಳಿಗೆಗೆ ಹೇಳಿಕೊಡ್ತಕ್ಕಂತ ಕೆಲಸವನ್ನ ಮಾಡುವುದರ ಜೊತೆಗೆ ಕನ್ನಡ ಶಾಲೆಗಳ ಉಳಿವು, ಕನ್ನಡ ಶಾಲೆಗಳ ಅಸ್ತಿತ್ವದ ಪ್ರಶ್ನೆ ಬಂದಾಗ ನಾವೆಲ್ಲರೂ ಕೂಡ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳತಕ್ಕಂತ ಕೆಲಸವನ್ನ ಮಾಡಬೇಕಾದ ಅಗತ್ಯತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ಉಪನ್ಯಾಸ ನನಗೆ ವಹಿಸ್ಕೊಡದೆ ಇದ್ರೆ ನಾನು ಕರ್ನಾಟಕದ ಬಹಳ ದೊಡ್ಡ ಚಳುವಳಿಯ ಒಳ ಸುಳಿಗಳನ್ನ ಆಗಿರತಕ್ಕಂತಹ ಅತ್ಯಂತ ನಿರ್ಣಾಯಕವಾಗಿರತಕ್ಕಂತಹ ಸಂಗತಿಗಳನ್ನ, ಘಟನೆಗಳನ್ನ ಅರಿತುಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಎಷ್ಟು ಜನ ಹೋರಾಟವನ್ನ ಮಾಡಿದ್ದಾರೆ, ಎಷ್ಟು ಜನ ತಮ್ಮ ಪ್ರಾಣಾರ್ಪಣೆಯನ್ನ ಮಾಡಿದ್ದಾರೆ, ಎಷ್ಟು ಜನ ತಮ್ಮ
ಇಡೀ ಬದುಕನ್ನ ಕನ್ನಡಕ್ಕಾಗಿ ಶ್ರಮಿಸಿದಾರ ಅನ್ನೋದು ರೋಮಾಂಚನಕಾರಿಯಾಗಿರತಕ್ಕಂತ ಕರ್ನಾಟಕ ಏಕೀಕರಣದ ಇತಿಹಾಸ. ಧಾರವಾಡ ಜಿಲ್ಲೆ ಕರ್ನಾಟಕ ಏಕೀಕರಣದ ಎಪಿ ಸೆಂಟರ್ ಆಗಿತ್ತು ಅನ್ನುವಂತಹದ್ದು. ಧಾರವಾಡ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಎಸ್ ಎ ಎಪಿ ಸೆಂಟರ್ ಆಫ್ ಕರ್ನಾಟಕ ಯೂನಿಫಿಕೇಶನ್ ಮೂವ್ಮೆಂಟ್. ಧಾರವಾಡ ಗಟ್ಟಿಯಾಗಿ ಈ ಒಂದು ಚಳವಳಿಯನ್ನ ಸೃಷ್ಟಿ ಮಾಡಿತು, ಈ ಒಂದು ಚಳವಳಿಯನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿತು. ಆ ನಿಟ್ಟಿನೊಳಗ ಕರ್ನಾಟಕದ ಎಲ್ಲ ಭಾಗಗಳಿಗಿಂತ ಹೆಚ್ಚಾಗಿ ಧಾರವಾಡ ಗಟ್ಟಿಯಾದ ನೆಲ. ಧಾರವಾಡದಲ್ಲಿ ಈ ಕರ್ನಾಟಕ ಏಕೀಕರಣ ಚಳವಳಿ ಪ್ರಬಲ ಚಳುವಳಿಯಾಗಿ ಬೆಳೀತು ಮತ್ತು ಸಂಯುಕ್ತ ಕರ್ನಾಟಕ ಅಥವಾ ಅಖಂಡ ಕರ್ನಾಟಕ ರಚನೆಗೆ ಕಾರಣೀಭೂತವಾಯಿತು ಅನ್ನತಕ್ಕಂಥದ್ದನ್ನ ಹೇಳ್ತಾ ನನ್ನ ಮಾತುಗಳನ್ನ ಕೇಳಿದ ತಮಗೆಲ್ಲರಿಗೂ ವಂದಿಸ್ತೇನೆ ಮತ್ತು ಈ ಅವಕಾಶವನ್ನ ಮಾಡಿಕೊಟ್ಟಿರತಕ್ಕಂಥ ಡಾಕ್ಟರ್ ಪಟ್ಟಣ್ಣ ಅವರಿಗೂ ಕೂಡ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು. ಶರಣಾರ್ಥಿಗಳು ಸರ್. ತುಂಬಾ ಸುದೀರ್ಘವಾಗಿ ಕರ್ನಾಟಕ ಏಕೀಕರಣಕ್ಕೆ ಧಾರವಾಡ ಜಿಲ್ಲೆಯ ಲಿಂಗಾಯತರ ಕೊಡುಗೆ ಅಂತ ಹೇಳಿ ಎಲ್ಲ ವಿಚಾರವನ್ನು, ಆ ಕರ್ನಾಟಕ ಏಕೀಕರಣ ಪ್ರಾರಂಭವಾಗುವುದಕ್ಕೆ ಕಾರಣ ಮತ್ತೆ ಅದರ ಉದ್ದೇಶ ಮತ್ತು ಅದಕ್ಕಾಗಿ ಕನ್ನಡದ ಉಳಿವಿಗಾಗಿ ಆ ದುಡಿದದು ಎಲ್ಲ ಒಂದು ಅದರ ಫಲ, ಆಗು ಹೋಗು, ಸಾಧಕ ಬಾಧಕ ಎಲ್ಲವನ್ನು ಸಮಗ್ರವಾಗಿ ಮನದಟ್ಟು ಮಾಡಿದ್ರಿ ಅನ್ನರೇ ಶರಣಾರ್ಥಿಗಳು. ಇವಾಗ ಶಶಿಕಾಂತ್ ಸರ್ ಮಾತಾಡ್ತಾರ ಅಥವಾ ಪ್ರಶ್ನೋತ್ತರನ ನೋಡ್ರಿ. ಪಟ್ಟಣ್ ಸರ್ ಅಪ್ಪ ಸಾಹೇಬ್ ತುಪ್ಪದವರು ಹ್ಯಾಂಡ್ ರೈಸ್ ಮಾಡಿದಾರೆ. ಸರ್, ಕರ್ನಾಟಕ ಏಕೀಕರಣದ ಬಗ್ಗೆ ಸುದೀರ್ಘವಾದ ಚರ್ಚೆ ನಡೀತಾ ಇದೆ. ತಾವು ಒಳ್ಳೆ ಇನ್ಫಾರ್ಮೇಶನ್ ಇಂದ ಶೇರ್ ಮಾಡಿದ್ರಿ, ಮಾತಾಡಿದ್ರಿ. ತಮಗೆ ತುಂಬಾ ಧನ್ಯವಾದಗಳು. ಏನಿಲ್ಲ, ಕಾಸರಗೋಡದಲ್ಲಿ ಕರ್ನಾಟಕ ಏಕೀಕರಣ ಬಗ್ಗೆ ಮೀಟಿಂಗ್ ಆದ್ರೂ ಸಹಿತ ಕಾಸರಗೋಡು ಕರ್ನಾಟಕದಲ್ಲಿ ಸೇರ್ಲಿಲ್ಲ. ಯಾಕೆ ಅಂತ ಹೇಳ್ತಾರಾ ಪ್ಲೀಸ್? ಕಾಸರಗೋಡಿನ ಪ್ರಶ್ನೆ ಬಂದಾಗ ಅಲ್ಲಿ 60% 70% ಕನ್ನಡವನ್ನು ಮಾತನಾಡ್ತಾ ಇದ್ರೂ ಕೂಡ ಕೇರಳ ಸರ್ಕಾರದ ಒಂದು ಏನು ಹಿಡಿತ ಇತ್ತು, ಅದನ್ನ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾಸರಗೋಡು ಕರ್ನಾಟಕದ ಭಾಗವಾಗುವುದಕ್ಕೆ ತೀವ್ರವಾಗಿರತಕ್ಕಂತ ವಿರೋಧವನ್ನ ಅಲ್ಲಿ ಕೇರಳ ಸರ್ಕಾರ ಮಾಡಿತು ಅನ್ನುವಂತಹದ್ದು ಜನರ ಅಭಿಲಾಷೆಯ ವಿರುದ್ಧವಾಗಿಯೂ ಕೂಡ ಇಂತಹ ಒಂದು ತೀರ್ಮಾನವನ್ನ ಅದು ತೆಗೆದುಕೊಂಡಿತು ಅನ್ನುವಂತಹದ್ದು. ಕಯ್ಯಾರ್ ಕಿಯಣ್ಣ ರಾಯ್ ಅವರು ಮತ್ತು ಇತರ ಕನ್ನಡ ಹೋರಾಟಗಾರರು ನಿರಂತರವಾಗಿ ಹೋರಾಟ ಮಾಡಿದ್ರು ಕೂಡ ಕಾಸರಗೋಡನ್ನ ನಾವು ಪಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂತಹದ್ದು. ಇನ್ನ ಗಡಿ ಭಾಗದಲ್ಲಿ ಇರ್ತಕ್ಕಂತ ಸೊಲ್ಲಾಪುರ, ಜತ್ತ ಮತ್ತು ಈ ಭಾಗ ಏನಿದೆ ಅಕ್ಕಲಕೋಟೆ, ಈ 3 ಭಾಗಗಳು ಜತ್ತ, ಸೊಲ್ಲಾಪುರ ಮತ್ತು ಅಕ್ಕಲಕೋಟೆಗಳು ಕನ್ನಡದ ಭಾಗವಾಗಬೇಕಾಗಿತ್ತು. ಅಲ್ಲಿಯೂ ಕೂಡ ಅದೇ ಅನ್ಯಾಯ ನಮ್ಗಾಯ್ತು ಅನ್ನುವಂತಹದ್ದು. ಇನ್ನ ಆಂಧ್ರ ಪ್ರದೇಶದ ಪಾಲಾಗಿರತಕ್ಕಂತ ಬಳ್ಳಾರಿಯ ಭಾಗವಾಗಿದ್ದ ಏನು ಇದು ಇದೆ, ಯಾವುದು ಅನಂತಪುರ ಅದೋನಿ ಮತ್ತು ಅನಂತಪುರಗಳು ನಮ್ಮ ಕೈ ಬಿಟ್ಟು ಹೋದ್ವು. ಇದು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ನಾವು ಎಷ್ಟೇ ಪ್ರಯತ್ನವನ್ನ ಮಾಡಿದಾಗ್ಯೂ ಕೂಡ, ಈಗ ತಮಗೆ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಮಹಾರಾಷ್ಟ್ರ ಸರ್ಕಾರ ಬೆಳಗಾವಿ ಬಗ್ಗೆ ಹುಯಿಲೆಬ್ಬಿಸ್ತಕ್ಕಂತಹದಕ್ಕೆ ಸಂಬಂಧಪಟ್ಟ ಹಾಗೆ ದೇಸಾಯಿ ಅನ್ನತಕ್ಕಂತ ಅವರು ಮಹಾರಾಷ್ಟ್ರದ ಬಗ್ಗೆ ಬರಿತಾ ಒಂದು ನಕಾಶೆಯನ್ನ ಸಿದ್ಧ ಮಾಡಿದಾರ. ಅದು ಕರ್ನಾಟಕ ಯೂನಿಫಿಕೇಶನ್ ಗ್ರಂಥದೊಳಗೆ ದಾಖಲಾಗಿದೆ. ಅದರಲ್ಲಿ ಮರಾಠ ಸಾಮ್ರಾಜ್ಯದ ಯಾವ ಗಡಿಯೊಳಗೂ ಕೂಡ ಬೆಳಗಾವಿ ಬರೋದಿಲ್ಲ. ಬೆಳಗಾವಿ ಮಹಾರಾಷ್ಟ್ರದ ಗಡಿಯಾಚೆ ಇರತಕ್ಕಂತಹದನ್ನ ದೇಸಾಯಿ ಇರತಕ್ಕಂತ ಇತಿಹಾಸಕಾರರು ಸ್ಪಷ್ಟವಾಗಿ ನಿರೂಪಣೆ ಮಾಡಿರ್ತಕ್ಕಂತಹದ್ದು. ಭಾಷೆಯನ್ನ ಮೂಲವಾಗಿಟ್ಟುಕೊಂಡು ಬೆಳಗಾವಿಯಲ್ಲಿ ಗದ್ದಲ ಎಬ್ಬಿಸ್ತಕ್ಕಂತ ಪ್ರವೃತ್ತಿ ಅದು ಮೊದಲಿನಿಂದ ನಡೆದುಕೊಂಡು ಬಂದಿರತಕ್ಕಂತ, ಅದನ್ನ ನಾವು ಬಹಳ ಸ್ಪಷ್ಟವಾಗಿ ನಿರಾಕರಣೆ ಮಾಡಬೇಕಾಗ್ತದೆ. ಬೆಳಗಾವಿ ಕರ್ನಾಟಕದ ಭಾಗವೇ ಅನ್ನುವಂತಹದನ್ನು ಕೂಡ ನಾವು ಸ್ಪಷ್ಟವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು. ಸರ್, ನಿಜಕ್ಕೂ ಅತ್ಯುತ್ತಮವಾದಂಥ ಒಂದು ಸುದೀರ್ಘ ಕನ್ನಡ ನಾಡು ನುಡಿ ಚರಿತ್ರೆಯ ಬಗ್ಗೆ, ಕನ್ನಡಕ್ಕೆ ಕ್ರೈಸ್ತರ ಕೊಡುಗೆ ಆರಂಭದಲ್ಲಿ, ವಿದ್ಯಾವರ್ಧಕ ಸಂಘ ಮತ್ತು ಉತ್ತರ ಕರ್ನಾಟಕದ ವಿಶೇಷವಾಗಿ ಧಾರವಾಡದ
ಬಹುಶಃ ಕರ್ನಾಟಕದ ಏಕೀಕರಣಿನ ತವರು ಮನೆ ಅಂತಂದ್ರೆ ಧಾರವಾಡ. ಅಲ್ಲಿ ಹಂಗರಿಕೆ ದೇಸಾಯಿ ಅವರು ಅಥವಾ ಈಗ ಸಂಯುಕ್ತ ಈಗ ಹಾವೇರಿ ಮತ್ತು ರೋಣ ಇವೇನೋ ಅದರ ಗದಗ ಜಿಲ್ಲೆ ಇವೆಲ್ಲವೂ ಕೂಡ ಧಾರವಾಡ ಅಂತ ತಿಳ್ಕೊಂಡಾಗ ಬಸರಿಗಿಡದ ವೀರಪ್ಪನವರು, ಹಂಗರಿಕೆ ದೇಸಾಯಿಯವರು, ಹಳ್ಳಿಕೆರೆ ಗುದ್ಲೆಪ್ಪನವರು, ಹೊಸಮನಿ ಸಿದ್ದಪ್ಪನವರು ಬಹಳಷ್ಟು ದೊಡ್ಡ ಪ್ರಮಾಣದೊಳಗೆ ಹೋರಾಟ ನಡೀತು. ಬಹುಶಃ ನಮ್ಮ ಯಾವುದೇ ಚಳುವಳಿ ಕರ್ನಾಟಕದಲ್ಲಿ ನಡೆದಂಥ ಚಳುವಳಿಗಳನ್ನ ನೋಡಿದಾಗ ಅವುಗಳನ್ನ ಲಿಂಗಾಯತ ಚಳುವಳಿ ಅಂತ ತಿಳ್ಕೊಂಡು ಅಲ್ಲಿ ಅವ್ರಿಗೆ ಹೆಸರಿಟ್ರು. ಆರಂಭದೊಳಗೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂಥ ಸಂಸ್ಥಾನಗಳ ವಿಲೀನೀಕರಣ ಅಂತ ಚಳುವಳಿ ನಡೀತು. ಮರ್ಜರ್ ಅಂದ್ರೆ ಸಂಸ್ಥಾನಗಳ ಮರ್ಜ್ ಮಾಡಬೇಕು ಅಂತಕ್ಕಂಥದ್ದು. ಅದನ್ನ ಅವಾಗ ಬಿ ಎನ್ ಮುನವಳ್ಳಿ ವಕೀಲರು, ಶಿವಮೂರ್ತಿ ಸ್ವಾಮಿಗಳ ಅವಂಡಿ, ಮಹದೇವಪ್ಪ ಪಟ್ಟಣ ಇವರೆಲ್ಲರೂ ಕೂಡ ಹೋರಾಟ ಮಾಡಿದಾಗ ಇದು ಲಿಂಗಾಯತರ ಹೋರಾಟ ಅಂತಕ್ಕಂಥದ್ದನ್ನ ಕರೆದ್ರು. 1944 ಸಂದರ್ಭದೊಳಗೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಬಂದಾಗ ಸಮಾಜವಾದಿ ಕಾಂಗ್ರೆಸ್ ಅಂತಕ್ಕಂಥ ಒಂದು ಅಧಿವೇಶನ ನಡೀತು. ಅದಕ್ಕೆ ನೀಲಗಿರಿಯ ಪೂಜಾ ಆದಿಯಾಗಿ ಸಣ್ಣವರಿದ್ರು ಅವರು ಭಾಳ ಜನ ನಮ್ದು ಹೋದಾಗಿದ್ದು ಲಿಂಗಾಯತರದೇ ಅಂತಂದ್ರು. ಅದೇ ರೀತಿ ನಾನ್ ಬ್ರಾಹ್ಮಣ ಮೂವ್ಮೆಂಟ್ 1921 ಅದಕ್ಕೂ ಕೂಡ ಹೊಸಮನಿ ಸಿದ್ದಪ್ಪನವರು ಆಮೇಲೆ ಸಿದ್ದಾರೂಢರು ಬಂದಾಗ ಇದಕ್ಕೆ ಲಿಂಗಾಯತರ ಚಳುವಳಿ ಅಂತಕ್ಕಂಥ ಒಂದು ಲೇಬಲ್ ಹಣೆಪಟ್ಟಿಯನ್ನು ಅಂಟಿಸಿದ್ರು. ಆ ರೀತಿಯಾಗಿ ಏಕೀಕರಣ ಬಂದಾಗ ಇದು ಬಹುಶಃ ಲಿಂಗಾಯತರ ಕೊಡುಗೆ. ಅದಕ್ಕೆ ಬಹುಶಃ ಅನಕರ, ಕುವೆಂಪು ಮತ್ತು ಶಾಂತವೇರಿ ಗೋಪಾಲ್ ಗೌಡರನ್ನ ಬಿಟ್ಟರೆ ಮೈಸೂರಿನವರು ಬರಲಿಲ್ಲ. ಭಾಳ ಚಂದ ಹೇಳಿದ್ರು ಸರ್, ನಮ್ಮ ಇಂಗ್ಲಿಷ್ ಮತ್ತು ಬ್ರಾಹ್ಮಣೀಕರಣಗೊಂಡಂಥ ಶಿಕ್ಷಣವನ್ನ ಕನ್ನಡೀಕರಣ ಮಾಡಲಿಕ್ಕೆ ಅವ್ರಿಗೆ ವಿರೋಧವಿತ್ತು ಉತ್ತರ ಕರ್ನಾಟಕದೊಳಗೆ. ಇದನ್ನ ಸಂಪೂರ್ಣವಾಗಿ ವಿರೋಧ ಮಾಡಿದ್ರು, ನಮಗೆ ಏಕೀಕರಣ ಬೇಡ ಅಂತಕ್ಕಂಥದ್ದು. ಕಾರಣ ಅವರ ಭಾಷೆ ತಮ್ಮ ಪ್ರಭುತ್ವ ಹೊಕ್ಕತಿ ಅಂತಕ್ಕಂಥದ್ದು. ಇದಕ್ಕೆ ಅವ್ರು ಬಹುಶಃ ಅರೋಧ ಶ್ರೀನಿವಾಸರಾಯರು ಅವರೆಲ್ಲರೂ ಕೂಡ ಕರ್ನಾಟಕ ಕಾಲೇಜಿಗೆ ಒಪ್ಪಿಗೆ ಕೊಟ್ಟು ಎಲ್ಲ ಮಾಡಿದಾಗ ಅದೇ ವರ್ಗಕ್ಕೆ ಸೇರಿದಂಥವ್ರು ಸಿದ್ದಪ್ಪ ಕಂಬಳಿ ಅವ್ರ ಶಿಕ್ಷಣ ಮಂತ್ರಿ ಆದಾಗ ಮುಂಬೈದೊಳಗೆ ಲಿಂಗರಾಜ್ ಕಾಲೇಜಿಗೆ ಮತ್ತು ಉತ್ತರ ಕರ್ನಾಟಕದ ಕಾಲೇಜುಗಳಿಗೆ ಪರ್ಮಿಷನ್ ಕೊಡೋದಲ್ಲ. ಇನ್ನು ತಳಗಡ ಕರ್ನಾಟಕ, ದಕ್ಷಿಣ ಕರ್ನಾಟಕದ ಜನ ಯಾಕೆ ಬೇಡ ಅಂತಂದ್ರೆ ರಾಜಪ್ರಭುತ್ವದಿಂದ ಸಾಕಷ್ಟು ಧನ, ಮಾನ, ಸಮ್ಮಾನ, ಆಸ್ತಿ ಬೆಳೆಸುತ್ತಿತ್ತು ಅವರಿಗೆ. ಸೊ ಆ ರಾಜ ಪೌರೋಹಿತ್ಯಕ್ಕೆ ಹೊಡೆತು ಬರ್ತೈತಿ ಅಂತ ತಿಳ್ಕೊಂಡು ಅಲ್ಲಿ ಕೃಷ್ಣರಾಜ ಒಡೆಯವ್ರನ್ನ ಇವ್ರನ್ನ ಹಿಡ್ಕೊಂಡು ತಮ್ಮ ಬೇಳಿ ಬೇಯಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಅದೇ ವರ್ಗದವ್ರು ಮಾಡಿದ್ರು. ಹೀಗಾಗಿ ಅನಕರ, ಕುವೆಂಪು ಮತ್ತು ಶಾಂತವೇರಿ ಗೋಪಾಲ್ ಗೌಡರನ್ನ ಹೊರತುಪಡಿಸಿದ್ರೆ ಬಹುಶಃ ಉತ್ತರ ಕರ್ನಾಟಕಕ್ಕೆ ಹೋರಾಟಕ್ಕೆ, ಅದು ಏಕೀಕರಣದ ಹೋರಾಟಕ್ಕೆ ದಕ್ಷಿಣ ಕರ್ನಾಟಕದವ್ರ ಕೊಡುಗೆ ಬಹಳ ಕಡಿಮೆ. ಅವಾಗ ಒಂದು ಹಂತಕ್ಕೆ ಬಹಳಷ್ಟು ವಿವಾದಕ್ಕೆ ಹೋದಾಗ ಕೆಂಗಲ್ ಹನುಮಂತರಾಯರು ನಿಜಲಿಂಗಪ್ಪ ಅವ್ರು ಕೇಳ್ತಾರ, ಒಂದ್ ವೇಳೆ ನೀನು ಇದು ಏಕೀಕರಣ ಆಗದೇ ಇದೆ ಅಂದ್ರ ಫಜಲ್ ಅಲಿ ಅವ್ರು ಹೇಳ್ದಂಗೆ ಸೊಲ್ಲಾಪುರವರೆಗೂ ಮೀಟಿಂಗ್ ಆಯ್ತು. ಅವಂದ್ ಮುದ್ಗಾಂವ್, ಉಮ್ರಾಣಿ ಏನ್ ಸುತ್ತಮುತ್ತ ಇರ್ತಕ್ಕಂಥ ಬಾರ್ಡರ್ ಇರ್ತಕ್ಕಂಥ ಕನ್ನಡಿಗರ ಒಂದು ಸುಮಾರು 232 ಹಳ್ಳಿಗಳು ಕರ್ನಾಟಕಕ್ಕೆ ಬರ್ಬೇಕಾಗಿತ್ತು. ನಾವು ಸೊಲ್ಲಾಪುರನ ಪ್ರಬಲವಾಗಿ ಕೇಳಲಿಲ್ಲ. ಅವ್ರು ಹೇಳ್ದಂಗೆ ನಮ್ಮ ಇಚ್ಛಾಶಕ್ತಿ, ಅವ್ರ ಪಣಿಕರ್ ಅಂತಕ್ಕಂಥವ್ರು ಮತ್ತು ಕೇರಳದ ಒಂದು ಜನ ಇದ್ರಲ್ಲ, ಅವ್ರು ಒತ್ತಾಯವಾಗಿ ಕಾಸರಗೋಡವನ್ನು ಇಟ್ಕೊಂಡು ಅಲ್ಲಿ 70-75% ಕಾಸರಗೋಡೊಳಗೆ ಇದ್ದಾರೆ. ಆದರೆ ನಮ್ಮ ಹೋರಾಟ ಅಷ್ಟು ತೀವ್ರವಾಗಿ ಆಗಲಿಲ್ಲ. ಆದ್ರೆ ಅವ್ರು ಬೆಳಗಾವಿಯನ್ನೇ ಟಾರ್ಗೆಟ್ ಮಾಡಿದವ್ರು ಭಾಳ ಚೆನ್ನಾಗಿ ಹೇಳಿದ್ರು, ಯೂನಿಫಿಕೇಶನ್ಸ್ ಆಫ್ ಕರ್ನಾಟಕ ಅಂತಕ್ಕಂಥ. ಅದರಲ್ಲಿ ಎಲ್ಲಿಯೂ ಕೂಡ ಮಹಾರಾಷ್ಟ್ರ ಸಾಮ್ರಾಜ್ಯ ಅಂದ್ರೆ ಮರಾಠ ಸಾಮ್ರಾಜ್ಯದೊಳಗೆ ಬೆಳಗಾವಿಯ ಮ್ಯಾಪ್ ಅನ್ನ, ಬ್ಲೂ ಪ್ರಿಂಟ್ ಅನ್ನ ನಾವು ಕಾಣೋದಿಲ್ಲ. ಹೀಗಾಗಿ ಅದಾದ್ಮೇಲೆ ನಾವು ಕಂಡಂಥ ಚಳುವಳಿ ಒಂದು ನರಗುಂದ ಬಂಡಾಯ ಅಂತಕ್ಕಂಥದ್ದು ಬಂತು. ಅದು ಕೂಡ ಉತ್ತರ ಕರ್ನಾಟಕ ಮತ್ತು ಲಿಂಗಾಯತರ ಚಳುವಳಿ ಅಂತ, ರೈತರ ಚಳುವಳಿ ಅಂತಕೊಂಡು ಗುಂಡ್ರಾಯರು ಹೇಳಿದ್ರು. ಅವಾಗ ಬೊಮ್ಮಾಯಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಆಮೇಲೆ ಲಂಕೇಶ್ ಅವರು ಕೂಡ ಪತ್ರಿಕೆಗಳ ಮೂಲಕ ಅಂದ್ರೆ ಲಂಕೇಶ್ ಅವರ ಸಾಹಿತ್ಯ ಮತ್ತು ನರಗುಂದ ಬಂಡಾಯ ಇವೆರಡೂ ಕೂಡ ಅವಾಗ ಬಹುಶಃ ಒಂದು ಸರ್ಕಾರವನ್ನು ಅಳಗಾಡಿಸ್ತು. ಮೊಟ್ಟ ಮೊದಲಿಗೆ ಕಾಂಗ್ರೆಸ್ಸೇತರ ಸರ್ಕಾರ ನಿರ್ಮಾಣ ಆಯಿತು ಇದಕ್ಕೂ ಕೂಡ ಅಂತ. ಅದೇ ಸಂದರ್ಭದೊಳಗೆ ಗೋಕಾಕ್ ವರದಿ ಚಳವಳಿ, ಬಹುಶಃ ಇದು ಒಂದು ಕಾರಣ. ಗೋಕಾಕ್ ಚಳವಳಿ, ನರಗುಂದ ಬಂಡಾಯ ಮತ್ತು ಲಂಕೇಶ್ವರ ಪತ್ರಿಕೆ. ಹೀಗಾಗಿ ಆಗ ಬಹುಶಃ ಅವೆಲ್ಲವೂ ಕೂಡ ಒಂದೇ ಸಮುದಾಯದವ್ರದ್ದು ಲಿಂಗಾಯತರು ಅಂತಕ್ಕಂಥದ್ದನ್ನ ಟಾರ್ಗೆಟ್ ಮಾಡಿದ್ರು. ಅವಾಗ ಬಹಳಷ್ಟು ಜನ ಇಲ್ಲಿ ಚನ್ನವೀರ ಕಣಿವಿ, ಚಂಪಾ ಪಾಟೀಲ್ ಪುಟ್ಟಪ್ಪ, ಎಂ ಕಲಬುರ್ಗಿ ಅವರು ಇವರೆಲ್ಲ ಏಕೀಕರಣ, ಗಿರಡಿ ಗೋವಿಂದರಾಜ್ ಅವರು, ನಾವು ವಿದ್ಯಾರ್ಥಿ ಒಳಗಿದ್ವಿ ಅವಾಗ. ಸೊ ಹಿಂಗಾಗಿ ಬಹುಶಃ ಈ ರೀತಿಯಾಗಿ ನಮ್ಮ ಚಳುವಳಿಯನ್ನು, ಉತ್ತರ ಕರ್ನಾಟಕದ ಚಳುವಳಿಯನ್ನು, ಆಮೇಲೆ ಇತ್ತೀಚೆಗೆ ನಮ್ಮ ನಾಗಮೋಹನ್ ದಾಸ್ ವರದಿ ಅವರನ್ನು ಕೂಡ ಅಂದ್ರೆ ಇದಕ್ಕೆ ಲೇಬಲ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿದ್ರು. ಅವ್ರಿಗೆ ಮೈಸೂರು ಭಾಗದವರಿಗೆ ಬಹಳಷ್ಟು ಸಂಪನ್ಮೂಲಗಳು ಅಂದ್ರೆ ರಾಜ ಮಹಾರಾಜರು ಡೆವಲಪ್ ಮಾಡಿದ್ರು. ಅವ್ರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಇರಲಿಲ್ಲ. ಹಂಚಿ ಹೋದಂತ ಹೈದರಾಬಾದ್ ಕರ್ನಾಟಕ ಆಗಲಿ ಅಥವಾ ಇದು ಮಡ್ರಾಸ್ ಕರ್ನಾಟಕ ಆಗಲಿ ಅಥವಾ ಮುಂಬೈ ಕರ್ನಾಟಕ ಆಗಲಿ ಅವ್ರಿಗೆ ಆಗೋದು ಬೇಕಾಗಿದ್ದಿಲ್ಲ. ಹೀಗಾಗಿ ಬಹಳಷ್ಟು ನಮ್ಮ ಷಣ್ಮುಖಪ್ಪ ಅಂಗಡಿ ಅಂತಕ್ಕಂಥ ಸ್ಪೀಕರು
ಅಲ್ಲಿದ್ರು, ಹೊಸಮನಿಯವರಿದ್ರು, ದೊಡ್ಡಮೇಟಿ ಅಂದಣ್ಣಪ್ಪನವರಿದ್ರು. ಇವರೆಲ್ಲರೂ ಕೂತ್ಕೊಂಡು ಬಹಳಷ್ಟು ಹೋರಾಟ ಮಾಡಿ ಏಕೀಕರಣಕ್ಕೆ ಕೊಟ್ಟರು. ಸರ್, ಐ ಹ್ಯಾವ್ ಹೈ ರಿಗಾರ್ಡ್ ಫಾರ್ ಯುವರ್ ಇಂಟೆಲೆಕ್ಚುಯಲ್ ಟಾಕ್. ಬಹಳ ಚೆನ್ನಾಗಿ, ಬಹಳ ಒಂದು ಎಲ್ಲವನ್ನ ಒಂದು 45 ನಿಮಿಷಗಳ ಕಟ್ಟಿಕೊಡ್ತಕ್ಕಂಥದ್ದು ನಿಜಕ್ಕೂ ಸಂತೋಷ. ನಿಮ್ಮಲ್ಲಿ ವಿನಂತಿ ಅಂದ್ರೆ, ಇದರ ಹೋರಾಟದ ತೀವ್ರತೆ ಎರಡೇ ಅಂತಂದ್ರೆ ಬೆಳಗಾವಿ ಜಿಲ್ಲೆ ಅಲ್ಲಿ ವಾಲಿಚನ್ನಪ್ಪನವರು, ಸಾನಿಕೊಪ್ಪ, ಬಿ ಎನ್ ಸಾನಿಕೊಪ್ಪ, ಮಾದೇವಪ್ಪ ಪಟ್ಟಣ, ಇಂಗ್ಳೆ ಸ್ವಾಮಿ, ಶಾಂತಿನಾಥ್ ಇಂಗ್ಳೆ, ಸಾಕಷ್ಟು ಜನ ಶಾಂತಿನಾಥ್ ಇಂಗ್ಳೆ ಜೈನರಿದ್ರು. ನಮ್ಮ ಉದ್ದೇಶ ಅಂತಂದ್ರೆ ಉತ್ತರ ಕರ್ನಾಟಕಕ್ಕೆ, ಕರ್ನಾಟಕ ನಾಡು ನುಡಿ ಸಂಸ್ಕೃತಿಗೆ ಅವ್ರು ಹೇಳಿದಾಗೆ ಮೈಲಾರ ಮಾದೇವಪ್ಪನವರ ಹೋರಾಟ ಆಗ್ಲಿ, ತಿರ್ಕಪ್ಪ ಮಡಿವಾಳರಾಗ್ಲಿ, ಹಿರೇಮಠಂತಾಗ್ಲಿ, ಅವ್ರು 3 ಮಂದಿ ಗುಂಡಿಗೆ ಬಲಿಯಾದರು. ಅದನ್ನ ಇತಿಹಾಸವಾಗಿ ಎಲ್ಲೂ ಕೂಡ ದಾಖಲಾಗಿಲ್ಲ. ಈ ರೀತಿಯಾದ ಚಿಂತನೆಯಿಂದ ಅವ್ರು ಹೇಳಿದ್ರು ನಮ್ಗೆ ಅವಕಾಶ ಸಿಕ್ತು ಅಂತ. ಮರ್ಜೆ ಸರ್ ಅವರ ಭಾಷಣ ಕೇಳೋದು ನಮ್ಮ ಸೌಭಾಗ್ಯ. ಸೊ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದಿಸಿ, ಮುಂಬರುವ ದಿನದಲ್ಲಿ ಇಂಥ ವಿಷಯಗಳನ್ನ ತಾವೇ ಆಯ್ಕೆ ಮಾಡಿ ನಮಗೆ ಮಾರ್ಗದರ್ಶನ ಮಾಡಿ. ಹೇಳಿ ಸರ್. ಇಲ್ಲಿ ನನ್ನ ಒಂದು ಕೋರಿಕೆ ಏನಾಗಿದೆ ಅಂತ ಹೇಳಿದ್ರೆ, ಇಡೀ ಏಕೀಕರಣದ ಇತಿಹಾಸವನ್ನ ಪುನರ್ ಸೃಷ್ಟಿ ಮಾಡತಕ್ಕಂತ ಅಗತ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ವೈಯಕ್ತಿಕವಾಗಿ. ಯಾಕೆ ಅಂತ ಹೇಳಿದ್ರೆ, ಧಾರವಾಡದಲ್ಲಿಯೇ ಏಕೀಕರಣ ಚಳವಳಿ ಬೀಜ ಊರಿದ್ದು ಮತ್ತು ಅದು ಒಡಮೂಡಿದ್ದು. ಇದಕ್ಕೆ ಹಿನ್ನೆಲೆ ಏನಿರಬಹುದು ಅನ್ನತಕ್ಕಂತ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಅಗತ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಮುಖ್ಯವಾಗಿ ಡೆಪ್ಯೂಟಿ ಚನ್ನಬಸಪ್ಪನವರು ಮತ್ತು ಒಬ್ಬ ಇಂಗ್ಲಿಷ್ ಅಧಿಕಾರಿ, ಅವ್ರ ಹೆಸರು ನೆನಪು ಹೋಗಿದೆ ನನಗೆ. ಇವರಿಬ್ರು ಸೇರಿ ಮರಾಠಿ ಶಾಲೆಗಳ ಸರ್ಕಾರ ಅನುದಾನವನ್ನ ಕೊಡ್ತಾ ಇತ್ತು, ಮರಾಠಿ ಶಾಲೆಗಳನ್ನ ಪ್ರಾರಂಭ ಮಾಡ್ತಾ ಇತ್ತು. ಅದಕ್ಕೆ ವಿರುದ್ಧವಾಗಿ ಇವರು 3 ಕನ್ನಡ ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ, ಇಂಗ್ಲಿಷ್ ಮಿಷನರಿ. ತಮ್ಮ ಸ್ವಂತ ರೊಕ್ಕ ಹಾಕಿ 3 ವರ್ಷಗಳ ಕಾಲ ಸಂಸ್ಥೆಯನ್ನ ನಡೆಸ್ತಾರೆ. ಹಾಗೆ ಈ 3 ಜನ ಕರ್ನಾಟಕದ ಸ್ವಾಭಿಮಾನ ಚಳವಳಿಯನ್ನ ಮುನ್ನಡೆಸಿಕೊಂಡು ಹೋಗಿ ಉತ್ತರ ಕರ್ನಾಟಕದ ಲಿಂಗಾಯತ ಸಮುದಾಯಕ್ಕೆ ಅಸ್ಮಿತೆಯನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ ಡೆಪ್ಯೂಟಿ ಚನ್ನಬಸಪ್ಪನವರು, ಅರಟಾಡ್ ರುದ್ರಗೌಡರು ಮತ್ತೆ ಗಿಳಿಂಚಿ ಗುರುಸಿದ್ದಪ್ಪನವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾಗಿರತಕ್ಕಂತ ಕೊಡುಗೆಯನ್ನು ಕೊಟ್ಟಿರತಕ್ಕಂತ ಸಿರಸಂಗಿ ಮಹಾರಾಜರು. ಇವರು ಉತ್ತರ ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿ ಸಂಚರಿಸಿ ಪ್ರವಾಸವನ್ನ ಮಾಡಿ ಆಯಾ ಭಾಗದಲ್ಲಿರ್ತಕ್ಕಂಥ ವಿರಕ್ತ ಮಠಗಳ ಮೂಲಕ ಕನ್ನಡ ಕಟ್ಟುವಂತಹ, ಕನ್ನಡ ಶಾಲೆಗಳನ್ನ ಪ್ರಾರಂಭ ಮಾಡುವಂತಹ ಈ ವಾತಾವರಣ ಸೃಷ್ಟಿಯಾಗದೆ ಹೋಗಿದ್ರೆ ಕರ್ನಾಟಕ ಏಕೀಕರಣ ಚಳವಳಿ ಪ್ರಾರಂಭ ಆಗ್ತಿತ್ತು ಇಲ್ವೋ ಅಂತಕ್ಕಂತಹ ಒಂದು ಸಂಶಯ ನನಗಿದೆ. ಆ ಕಾರಣದಿಂದಾಗಿ ಇಡೀ ಲಿಂಗಾಯತ ಸಮುದಾಯ ಸ್ವಾಭಿಮಾನ ಚಳವಳಿ ಮೂಲಕ ಶಿಕ್ಷಣ ಪ್ರಸಾರಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ಮತ್ತು ಕನ್ನಡ ಶಾಲೆಗಳ ಸ್ಥಾಪನೆ ಮತ್ತು ಕನ್ನಡ ಪ್ರಸಾರ, ಕನ್ನಡವನ್ನು ಉಳಿಸ್ತಕ್ಕಂಥ, ವಚನಗಳನ್ನು ಉಳಿಸ್ತಕ್ಕಂಥ, ವಚನ ಅಧ್ಯಯನಕ್ಕೆ ಅವಕಾಶವನ್ನ ಕೊಡ್ತಕ್ಕಂಥ ಕೆಲಸ ಮಾಡಿದ ಕಾರಣದಿಂದಾಗಿ ಇಲ್ಲಿ ಒಂದು ಭದ್ರ ಬುನಾದಿಯನ್ನ ಹಾಕಲಾಯಿತು ಅನ್ನುವಂತಹದ್ದು. ಮತ್ತು ಇದು ಕರ್ನಾಟಕ ಏಕೀಕರಣಕ್ಕೆ ಅತ್ಯಂತ ಫಲವತ್ತತೆ ಹೊಂದಿರತಕ್ಕಂತಹ ಪ್ರದೇಶವಾಗಿತ್ತು ಅನ್ನತಕ್ಕಂತಹದನ್ನ ನಾವು ಗಮನಿಸಬೇಕಾಗ್ತದೆ. ದಕ್ಷಿಣ ಮರಾಠ ಪ್ರಾಂತ ಅಂತ ಕರೀತಕ್ಕಂತ ಸಂದರ್ಭದಲ್ಲಿ ಫ್ಲೀಟ್ ಅವರು ಅದನ್ನು ವಿರೋಧ ಮಾಡ್ತಾರ. ಒಬ್ಬ ಇಂಗ್ಲಿಷ್ ಯುರೋಪಿಯನ್ ವ್ಯಕ್ತಿಯಾಗಿ ಏನು ಈ ಭಾಗವನ್ನ ಸದರ್ನ್ ಮರಾಠ ಕಂಟ್ರಿ ಅಂತ ಕರೀತಾ ಇದ್ರು, ಅದನ್ನ ಬಹಳ ಸ್ಪಷ್ಟವಾಗಿ ವಿರೋಧವನ್ನ ಮಾಡ್ತಾರ. ವಿರೋಧ ಮಾಡಿ ಕೊಲ್ಲಾಪುರ ಸಂಸ್ಥಾನದೊಳಗೆ ಬಳಕೆ ಮಾಡಿರತಕ್ಕಂತ ಆಡಳಿತದ ಒಂದು ಶಬ್ದವನ್ನು ಹಿಡಿದುಕೊಂಡು ಅಂದ್ರೆ ಅಲ್ಲಿ ಕರ್ನಾಟಕ ಪ್ರಾಂತ ಅಂತ ಬಳಕೆ ಮಾಡಿರ್ತಾರ. ಅದನ್ನ ನಾನು ಒಂದು ಸೆಕೆಂಡ್ ಒಂದು ಅವಕಾಶ ಕೊಟ್ಟರೆ ಅದನ್ನ ನಾನು ತಮಗೆ ಹೇಳ್ತೀನಿ. ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಆ ಫ್ಲೀಟ್ ಅವರು ಐತಿಹಾಸಿಕ ದಾಖಲೆಯನ್ನು ಇಟ್ಕೊಂಡು ಅವರು ಇದನ್ ಮಾಡ್ತಾರ. ಇಲ್ಲಿ ಹೇಳ್ತಾರ ಅವರು ಫ್ಲೀಟ್ ಅವರು, ದಕ್ಷಿಣ ಮಹಾರಾಷ್ಟ್ರ ಆರ್ ಸದರ್ನ್ ಮರಾಠ ಕಂಟ್ರಿ ಬಟ್ ಆಫ್ ದಿ ಕರಬೀರ ಇಲಾಖಾ ಅಂಡ್ ಕರ್ನಾಟಕ ಪ್ರಾಂತ. ಫಸ್ಟ್ ಟೈಮ್ ಫ್ಲೀಟ್ ಅವರು ಉಪಯೋಗ ಮಾಡಿರ್ತಕ್ಕಂಥದ್ದು ಇದು. ಕರ್ನಾಟಕ ಅನ್ನತಕ್ಕಂಥ ಪರಿಕಲ್ಪನೆ, ಉತ್ತರ ಕರ್ನಾಟಕ ಅನ್ನತಕ್ಕಂಥ ಸ್ಪಷ್ಟ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಅವರು ಫ್ಲೀಟ್ ಅವರು. ಅವರ ಡೈನೆಸ್ಟೀಸ್ ಆಫ್ ದ ಕ್ಯಾನರೀಸ್ ಡಿಸ್ಟ್ರಿಕ್ಟ್ ಆಫ್ ದಿ ಬಾಂಬೆ ಪ್ರೆಸಿಡೆನ್ಸಿ ಅನ್ನತಕ್ಕಂಥ ತಮ್ಮ 1882ರ ಕೃತಿಯೊಳಗ ಇದನ್ನು ದಾಖಲೆ ಮಾಡ್ತಾ ಹೋಗ್ತಾರ ಅವರು. ಈ ಭಾಗವನ್ನ ನೀವು ಸದರ್ನ್ ಮರಾಠ ಕಂಟ್ರಿ ಅಂತ ಕರಿಬೇಡ್ರಿ,
ಮರಾಠ ದಕ್ಷಿಣ ಮರಾಠ ಪ್ರಾಂತ ಅಂತ ಕರಿಬೇಡ್ರಿ, ಇದನ್ನ ನೀವು ಕರ್ನಾಟಕ ಪ್ರಾಂತ ಅಂತ ಕರೀರಿ ಮತ್ತು ಕಬೀರ ಇಲಾಖೆ ಅಂತ ಕರೀರಿ ಅನ್ನತಕ್ಕಂತ ಐತಿಹಾಸಿಕ ದಾಖಲೆಗಳನ್ನು ಇಟ್ಟುಕೊಂಡು ಅವರು ಮಾಡಿದ್ರು ಅನ್ನುವಂತಹದ್ದು. ಇದು ಕರ್ನಾಟಕ ಅನ್ನತಕ್ಕಂತ ನಾಮಕರಣಕ್ಕೆ ಅತ್ಯಂತ ಅಡಿಪಾಯವನ್ನು ಹಾಕಿರತಕ್ಕಂತ ಮಹತ್ವದ ಕೃತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಇನ್ನೂ ಬಹಳಷ್ಟು ಜನ ಇಲ್ಲಿ ಹೋರಾಟವನ್ನು ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ. ತಾವು ಹೇಳಿದ ಹಾಗೆ ಈ ಕರ್ನಾಟಕ ಏಕೀಕರಣ ಇತಿಹಾಸವನ್ನು ಮರುಸೃಷ್ಟಿ ಮಾಡತಕ್ಕಂತ ಮತ್ತು ಇಲ್ಲಿ ಮುಖ್ಯವಾಗಿರತಕ್ಕಂತ ಸಮುದಾಯ ಯಾವ ರೀತಿ ತನ್ನನ್ನು ಸಕ್ರಿಯವಾಗಿ ಅದರಲ್ಲಿ ತೊಡಗಿಸಿಕೊಂಡಿತು ಮತ್ತು ಉತ್ತರ ಕರ್ನಾಟಕ ಭಾಗದ ಕೃಷಿ, ತೋಟಗಾರಿಕೆ, ನೀರಾವರಿ ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡುವ ನಿಟ್ಟಿನೊಳಗ ಇದು ಏಕೀಕರಣ ಅಗತ್ಯ ಇತ್ತು ಅನ್ನತಕ್ಕಂಥ ಐತಿಹಾಸಿಕ ಅಗತ್ಯ ಇತ್ತು ಅನ್ನತಕ್ಕಂಥದ್ದನ್ನ ನಾವು ನೋಡ್ಬೇಕಾಗಿರತಕ್ಕಂತಹದ್ದು. ನಾನು ಈಗಾಗಲೇ ಹೇಳಿದಾಗೆ 111 ಜನ ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಸದಸ್ಯರಲ್ಲಿ ಕೇವಲ 8 ಜನ ಮಾತ್ರ ಉತ್ತರ ಕರ್ನಾಟಕದವರು ಇದ್ರು. ಅಂತಹ ಸಂದರ್ಭದಲ್ಲಿ ಸರ್ ಸಿದ್ದಪ್ಪ ಕಂಬಳಿಯವರು ಅತ್ಯಂತ ಪ್ರಾಮಾಣಿಕವಾದ ಹೋರಾಟವನ್ನು ಅವರು ಮಾಡಿದ್ರು. ಏನ್ ಇವರು ಬೀಜ ಹೋಗಿದ್ರು, ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್ ನ ಬೀಜಾಂಕುರವಾಗಿತ್ತು ಈ 3 ತ್ರಿಮೂರ್ತಿಗಳಿಂದ. ಅದಕ್ಕೆ ಕಳಸ ಬಿಟ್ಟವರು ಸರ್ ಸಿದ್ದಪ್ಪ ಕಂಬಳಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅವರು ನಾನು ಇದನ್ನ ಸ್ವಾಭಿಮಾನ ಚಳವಳಿ ಅಂತನ ಕರಿತೀನಿ, ಬ್ರಾಹ್ಮಣೇತರ ಚಳವಳಿ ಅಂತನ ಕರಿತೀನಿ ಮತ್ತು ಉತ್ತರ ಕರ್ನಾಟಕದಲ್ಲಿ 1818ರ ಪೇಶ್ವೆ ಆಡಳಿತದ ಪತನ ಮತ್ತು 1835ರಲ್ಲಿ ಸಾರ್ವಜನಿಕ ಶಿಕ್ಷಣವನ್ನ ಬ್ರಾಹ್ಮಣೇತರರಿಗೆ ಕೊಡಬೇಕು ಅನ್ನತಕ್ಕಂತ 2 ಪ್ರಮುಖವಾಗಿರತಕ್ಕಂತ ಐತಿಹಾಸಿಕ ಘಟನೆಗಳ ಕಾರಣದಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರು ಒಂದು ಪ್ರಬಲ ಸಮುದಾಯವಾಗಿ ಇಡೀ ಸಮುದಾಯಕ್ಕೆ ನೇತೃತ್ವವನ್ನು ಕೊಡತಕ್ಕಂಥ ಸಮುದಾಯವಾಗಿ ಬೆಳೆಯತಕ್ಕಂಥದ್ದನ್ನ ನಾವು ನೋಡತಕ್ಕಂಥದ್ದು. ಆ ಹಿನ್ನೆಲೆಯೊಳಗ ಉತ್ತರ ಕರ್ನಾಟಕ ಇಡೀ ಭಾಗವನ್ನ ಒಳಗೊಂಡಿರ್ತಕ್ಕಂಥ ಮತ್ತು ಇಲ್ಲಿ ಚಳವಳಿ ಎಲ್ಲಿ ಅವರು ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ರೀತಿ, ಅದಕ್ಕೆ ಹಿನ್ನೆಲೆ ವಿರಕ್ತ ಮಠಗಳು, ಕನ್ನಡ ಶಾಲೆಗಳ ಸ್ಥಾಪನೆ, KLE ಸ್ಥಾಪನೆ ಮತ್ತು ಇತರ ಸಂಸ್ಥೆಗಳ ಸ್ಥಾಪನೆ ಹಿನ್ನೆಲೆಯೊಳಗ ಇತಿಹಾಸವನ್ನ ಬರೆಯತಕ್ಕಂತ ಅಗತ್ಯ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಶಾರದಮ್ಮ ಪಾಟೀಲ್ ಅವ್ರನ್ನ ಕರೀರಿ. ಶಾರದಮ್ಮ ಮೇಡಮ್. ಮಾತುಶ್ರೀ ಶಾರದಮ್ಮ ಪಾಟೀಲ್ ದತ್ತಿ ದಾಸೋಹಿಗಳು, ಅವ್ರ ಬಗ್ಗೆ ನಿನ್ನೆ ವಿವರವಾಗಿ ಹೇಳಿದ್ದೇವೆ. ಈ ವಚನ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿ ನಮ್ಮ ವಚನ ಅಧ್ಯಯನ ವೇದಿಕೆಯನ್ನು ಆರ್ಥಿಕವಾಗಿ ಸದೃಢಗೊಳಿಸಲಿಕ್ಕೆ ಕಾರಣೀಭೂತರಾದಂಥ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ ಅವರನ್ನ ನಾನು ಮಾತನಾಡಲಿಕ್ಕೆ ಕರಿತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಸಮಗ್ರವಾಗಿ ಕರ್ನಾಟಕದ ಏಕೀಕರಣದ ಕಥನವನ್ನ ನಮ್ಮೆದುರಿಗೆ ಬಿಚ್ಚಿಟ್ರು ಸರ್. ಬಹಳ ಸಂತೋಷ. ಅವರು ಯಾವುದೇ ಒಂದು ವಿಷಯ ಕೊಟ್ಟರೆ ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಮತ್ತೆ ಇದು ಒಂದು ಅವರಿಗೂ ಕೂಡ ಅಭ್ಯಾಸ ಮಾಡಲಿಕ್ಕೆ ಒಂದು ಅವಕಾಶ ಆಯಿತು ಅಂತ ಹೇಳಿದರು. ಈ ಏಕೀಕರಣದಲ್ಲಿ ಮಹಿಳೆಯರ ಕೊಡುಗೆನೂ ಕೂಡ ಸಾಕಷ್ಟು ಇದೆ. ಆದರೆ ಏಕೀಕರಣದಲ್ಲಿ ಪಾಲ್ಗೊಂಡ ಮಹಿಳೆಯರ ಬಗ್ಗೆ ಬಹಳಷ್ಟು ನಮಗೆ ಸಂಗತಿಗಳು ಗೊತ್ತಿರಲಿಲ್ಲ. ಒಂದಿಷ್ಟು ಹೆಸರುಗಳನ್ನ ಹೇಳಿದ್ರು. ಅವರು ಡಿಟೇಲ್ ಆಗಿ ಇನ್ನೊಂದ್ಸಲ ಮಹಿಳೆಯರ ಕೊಡುಗೆಗಳ ಬಗ್ಗೆನೇ ಮಾತಾಡಲಿ ಅನ್ನುವಂಥದ್ದೊಂದು ಇಚ್ಛೆ ನಂದು. ಒಳ್ಳೆ ಒಂದು ಪ್ರಾರಂಭ ಸಿಕ್ಕಿತು ನಮಗೆ. ಈ ಶ್ರವಣ ಮಾಸದ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಬೇಲಿ ಮಠದ ಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಮಗೆ ಸಿಕ್ಕಿದೆ. ಮುಂದಿನ ಎಲ್ಲ ಈ ದತ್ತಿಗಳು ಉಪನ್ಯಾಸಗಳು ಚೆನ್ನಾಗಿ ಒಂದು ನಡೀತವೆ ಅನ್ನುವಂಥ ಒಂದು ಭರವಸೆ ಇದೆ. ನಮ್ಮ ಶಶಿಕಾಂತ್ ಪಟ್ಟಣವರು ಇದನ್ನ ಮುಂದುವರಿಸ್ತಾನೆ ಇದ್ದಾರೆ. ಹೊಸ ಹೊಸ ವಿಷಯಗಳನ್ನ ಕೊಟ್ಟು ನಮಗೂ ಕೂಡ ಓದಲಿಕ್ಕೆ ಹಚ್ತಾ ಇದ್ದಾರೆ. ನಮ್ಮ ಜ್ಞಾನದ ವ್ಯಾಪ್ತಿ, ಜ್ಞಾನದ ಹರಿವನ್ನು ಈ ವೇದಿಕೆಯ ಮುಖಾಂತರ ನಾವು ವಿಸ್ತರಿಸಿಕೊಳ್ಳಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ನಾನೇನು ಒಂದು ಸುಮ್ಮನೆ ಸ್ವಲ್ಪ ಕೊಟ್ಟಿದ್ವಿ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಾ ಏನೋ ಒಂದು ದೊಡ್ಡ ಸಹಾಯ ಮಾಡೀನಿ ಅನ್ನೋರಂಗೆ ಪ್ರತಿ ಸಲ ಹೇಳ್ಬೇಡ್ರಿ ಸರ್ ದಯವಿಟ್ಟು. ಅದು ಸರಿ, ಯಾಕಂದ್ರೆ ನನಗೆ ಮುಜುಗರ ಆಗ್ತೈತಿ.
ಅದಕ್ಕೆ ಈ ವಿಷಯ ಎಲ್ಲ ರಿಪೀಟ್ ಆಗೋದು ಬೇಡ ಅಂತ ಹೇಳ್ತೀನಿ. ಒಂದು ವಿನಮ್ರತೆಯಿಂದ ಹಾಗೆ ಇನ್ನೂ ವೇದಿಕೆ ಆರ್ಥಿಕವಾಗಿ ಬಲಗೊಳ್ಬೇಕು. ನಾವೇ ನಮ್ಮ ಸ್ವಂತ ಕಾರ್ಯಕ್ರಮಗಳನ್ನು ಮಾಡಬೇಕು, ಹಮ್ಮಿಕೊಳ್ಬೇಕು. ನಮ್ಮ ವೇದಿಕೆಯಿಂದನೇ ಪ್ರಶಸ್ತಿ ಕೊಡಬೇಕು ಅನ್ನುವಂಥದ್ದು ಒಂದು ಕನಸು. ಅದನ್ನು ಸಾಕಾರಗೊಳಿಸುವಲ್ಲಿ ಎಲ್ಲರೂ ಕೈ ಜೋಡಿಸ್ತೀರಿ ಅಂತ ನಾನು ಇಲ್ಲಿ ಸವಿನಯವಾಗಿ ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆಯ ಉಪನ್ಯಾಸ ಸರ್. ತಮಗೆ ಅನಂತ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಯಾರಾದರೂ ತಮ್ಮ ಪ್ರಶ್ನೆಗಳನ್ನು ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಮುದ್ದೇಬೇಳದ ಬಸವ ಭಕ್ತರು. ಡಾಕ್ಟರ್ ಮಾತಾಡಿ. ಸೊಟ್ಟೂರ್ ಸರ್. ಸೊಟ್ಟೂರ್ ಸರ್ ಮಾತಾಡ್ರಿ. ಎಲ್ಲ ಶರಣರಿಗೂ ಶರಣಾರ್ಥಿಗಳು ಸರ್. ಇವತ್ತ ಸದಾಶಿವ ಮರ್ಜಿ ಸರ್ ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳು ಸರ್. ನಮಗ್ ಕಲಿಸ್ಯಾರ್ರಿ ಸರ್ ಅವ್ರು. ಮತ್ ಒಳ್ಳೆ ಅಧಿಕಾರಿಗಳು ಸರ್. ಬಾಳ ಪ್ರತಿಭಾವಂತರು ಸರ್ ಅವ್ರು. ನಾವು ಕಾಲೇಜ್ ಹಂತದಿಂದ ಆಮೇಲೆ ಇದು ಚತುರ್ವರ್ಣ ವ್ಯವಸ್ಥೆಯನ್ನು ಬಹಳ ಅಧ್ಯಯನ ಮಾಡಿಕೊಂಡು ಅಂಬೇಡ್ಕರ್ ಸರ್ ಮೊನ್ನೆ ಅವ್ರದ್ದು ಉಪನ್ಯಾಸನೂ ಇತ್ತು. ಅಂಬೇಡ್ಕರ್ ಬಗ್ಗೆ ಬಹಳ ಆಳವಾಗಿ ಮಾತಾಡಿದ್ರು ಸರ್. ಅಂತ ಉಪನ್ಯಾಸಕರು ಇವತ್ತ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಗೆ ಆಶೀರ್ವಾದ ರೂಪದೊಳಗ ಏಕೀಕರಣ ಚಳವಳಿಯ ಬಗ್ಗೆ ಮಾತನಾಡಿದ್ದು ಬಹಳ ಸಂತೋಷ ಆಯ್ತು ಸರ್. ಕೇಳುಗರ ಎಲ್ಲರಿಗೂ ಶರಣಾರ್ಥಿಗಳು ಸರ್. ಥ್ಯಾಂಕ್ ಯು ಸರ್ ಸೊರಟೂರ್ ಅವ್ರೆ. ಥ್ಯಾಂಕ್ ಯು. ಡಾಕ್ಟರ್ ಸತೀಶ್ ಶೆಟ್ಟಿ ಸರ್. ಡಾಕ್ಟರ್ ಸತೀಶ್ ಶೆಟ್ಟಿ ಸರ್ ಮಾತಾಡ್ರಿ. ಸರ್ ಶಾರದಮ್ಮ ವೀರನಗೌಡ ಪಾಟೀಲ್ ಅಂತ ಸರ್ದಾರ್ ವೀರನಗೌಡ ಪಾಟೀಲ್ ಅಂದ್ರೆ KLE ಸಂಸ್ಥಾಪಕರ ಮಾಡಿದೆ ಸರ್. ಹೌದ್ರಿ. ನಾಗಮ್ಮ ಮತ್ತು ಕರೆಕ್ಟ್ ಸರ್. ಧನ್ಯವಾದಗಳು. ಮತ್ತೆ ಯಾರಾದ್ರು ತಮ್ಮ ಪ್ರಶ್ನೆಗಳನ್ನ ಕೇಳ್ರಿ. ಸರ್ ಪ್ರಶ್ನೆ ಇಲ್ಲ. ಎಲ್ಲರಿಗೂ ಶರಣಾರ್ಥಿ. ಸರ್ ಮಾಡಿದ ಉಪನ್ಯಾಸ ನಮಗೆ ಇವೆಲ್ಲ ಏಕೀಕರಣ ಯಾರ್ಯಾರು ಏನೇನ್ ಮಾಡಿದಾರ, ಎಷ್ಟು ಆ ಜನಪ್ರತಿನಿಧಿಗಳು ಇರ್ತಿದ್ರು ನಮ್ಮ ಇದಕ್ಕ. ಬಾಂಬೆ ಕರ್ನಾಟಕದೊಳಗ ಮದ್ರಾಸ್ ಕರ್ನಾಟಕ ಸೇರಿತ್ತು. ಇವೆಲ್ಲ ನಮಗ್ ಗೊತ್ತಿರ್ಲಿಲ್ಲ. ಇಂಥ ಸೂಕ್ಷ್ಮ ವಿಷಯಗಳು ನಮ್ಗೆ ಏನು ಗೊತ್ತೇ ಇರ್ಲಿಲ್ಲ. ಇದು ನಮಗೆ ಇಂಥವೆಲ್ಲ ಬಹಳ ಸುಂದರವಾದ ಉಪನ್ಯಾಸ. ನಮಗೆ ಬಹಳಷ್ಟು ಮಾಹಿತಿ ಕೊಡ್ತು. ಇದ್ರ ಹಿಂದ ನಮ್ಮ ಕರ್ನಾಟಕ ಅಂತ ಅನ್ನೋದು ಸ್ಥಾಪನೆ ಆಗ್ಬೇಕಾದ್ರೆ ಮತ್ತ ಇದು ಅವ್ರ ಧಾರವಾಡದ ಕಡೆಗೆ ಅಷ್ಟೇ ಅಲ್ಲ, ಬಟ್ ಇಡೀ ಕರ್ನಾಟಕದ ಜನರದ್ದು ಏನೇನಿತ್ತು ಅನ್ನೋದು ಕರ್ನಾಟಕದ ಬಹಳ ಸುಂದರವಾದ ಹೇಳಿದ್ರು. ನಾಗ್ಪುರದೊಳಗೆ ಕಾಂಗ್ರೆಸ್ ಅಧಿವೇಶನದೊಳಗ ಇದು ಆಗಿದ್ದು, ಮತ್ತೆ ಬ್ಲೀಕ್ ಅವರು ಇಂಗ್ಲಿಷ್ ಇದ್ರು, ಅವ್ರು ಬ್ಲೀಕ್ ಅವರು ಮಿಷನರಿಗಳು ಹೆಲ್ಪ್ ಮಾಡಿದ್ದು, ಇವೆಲ್ಲ ನಮ್ಗೆ ಏನು ಐಡಿಯಾನೇ ಇರ್ಲಿಲ್ಲ. ಇಂಥವೆಲ್ಲ ಸೂಕ್ಷ್ಮ ವಿಷಯಗಳು ನಮಗೆ ಅಟ್ಲೀಸ್ಟ್ ಈ ಜ್ಞಾನವನ್ನ ನಮಗೆ ಹಂಚಿದ್ರು. ಈ ಉಪನ್ಯಾಸ ಬಹಳಷ್ಟು ನಮಗೆ ಇದು ಆಯ್ತು, ಮಾಹಿತಿ ಕೊಡ್ತು ಅಂತ ಹೇಳ್ತೇನೆ. ತುಂಬಾ ಧನ್ಯವಾದಗಳು ಸರ್ಗೆ. ವೇದಿಕೆಯಲ್ಲಿ ನನಗೆ ವ್ಯಕ್ತಪಡಿಸ್ಲಾಕ ಅವಕಾಶ ಕೊಟ್ಟದ್ದಕ್ಕೂ ಧನ್ಯವಾದಗಳು. ಶರಣಾರ್ಥಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ರತ್ನಕ ಮುತ್ತೋಳಿ. ಈ ಸುಂದರವಾದ ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣು ಸಮರ್ಪಣೆ. ದಯವಿಟ್ಟು ಬನಶ್ರೀ ಹತ್ತಿ ಅವರು ಶರಣು ಸಮರ್ಪಣೆಯನ್ನ ಮಾಡ್ಬೇಕಾಗಿ ಕೇಳ್ಕೊಂತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಅನ್ನವ ನಿಕ್ಕಿದರೆ ಪುಣ್ಯಬಹುದು, ವಸ್ತ್ರವ ಕೊಟ್ಟರೆ ಧರ್ಮಬಹುದು, ತ್ರಿಕರಣ ಶುದ್ಧವಾಗಿ ನೆನೆದರೆ ಮುಕ್ತಿಯಹುದು, ಕೂಡಲ ಚನ್ನಸಂಗಯ್ಯನಲ್ಲಿ ಎನ್ನುವಂಥ ವಚನವನ್ನ ಸ್ಮರಿಸುತ್ತಾ, ಶ್ರಾವಣ ಮಾಸದ ಈ ಒಂದು ಪುಣ್ಯವಾಗಿರ್ತಕ್ಕಂಥ ಇಂಥ ಒಂದು ಕಾಲಘಟ್ಟದಲ್ಲಿ ಬಹಳ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನ ನಮಗೂ ಉಣಬಡಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಆಧಾರ ಸ್ತಂಭ ಆಗಿರ್ತಕ್ಕಂಥ ಮಾರ್ಗದರ್ಶಕರೂ ಆಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ, ಅನಂತ ಶರಣ ಬಳಗದ ಪರವಾಗಿ ಅನಂತ ಕೃತಜ್ಞತೆಯ ಪ್ರಣಾಮಗಳನ್ನ ಸಲ್ಲಿಸ್ತೇವೆ. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನ
ಆ ಉಪನ್ಯಾಸಕ್ಕೆ ನಮ್ಮನ್ನೆಲ್ಲ ತೊಡಗಿಸಿಕೊಂಡಂತ ಉಪನ್ಯಾಸಕರಾಗಿ ಆಗಮಿಸಿ ಇಡೀ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಕಳೆಯನ್ನು ತಂದುಕೊಟ್ಟಂತ ಡಾಕ್ಟರ್ ಸದಾಶಿವ ಮರ್ಜಿಯವರಿಗೆ ನಾನು ಎಷ್ಟು ಸ್ಮರಿಸಿದ್ರು ಕೂಡ ಕಡಿಮೆ ಅಂತ ಅನಿಸ್ತಾ ಇದೆ. ಅವರ ತಳಸ್ಪರ್ಶಿಯಾಗಿರ್ತಕ್ಕಂಥ ಒಂದು ಅಧ್ಯಯನ, ಅವರ ಇದು ನಿಜವಾಗ್ಲೂ ನಮ್ಮನ್ನ ಎಚ್ಚರಗೊಳಿಸ್ತಾ ಇದೆ. ಇನ್ನೂ ಮುಂದಗಡೆ ಇದ್ದೇವೆ, ಎಷ್ಟೊಂದು ಮಾಹಿತಿಯನ್ನು ತಿಳ್ಕೊಬೇಕಾಗ್ಯದ ಅಂತಕ್ಕಂಥದನ್ನ ನಮ್ಗೆಲ್ಲ ಅರಿವನ್ನು ಮೂಡಿಸಿದ್ರು. ಅವರಿಗೆ ವೇದಿಕೆ ಪರವಾಗಿ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಎರಡರಿ ಅವರು ಹೇಳಿದಂತ ವಿಚಾರಗಳು, ನೃಪತುಂಗನ ಒಂದು ಕಾಲದಿಂದ ಅದಕ್ಕೂ ಹಿಂದಗಡೆ ಹೋದ್ರು, ಮಿಷನರಿ ಕಾಲಗಳನ್ನ ಹೇಳಿದ್ರು, ಇತ್ತೀಚಿನ ಒಂದು ಪಾಟೀಲ್ ಪುಟ್ಟಪ್ಪನವ್ರ ಅವ್ರನ್ನು ಸಹಿತ ಎಲ್ಲರನ್ನು ಇದೆಲ್ಲ ಒಂದು ಸರಪಳಿಯಾಗಿ ಹೇಳ್ಕೊಂಡ್ ಬಂದ್ರಲ್ಲ. ಇದಕ್ಕೆ ಮುಖ್ಯವಂತ ಕಾರಣ ಅಂದ್ರ ಅವರ ಒಂದು ಜ್ಞಾನ ಭಂಡಾರ ಅಂತ ನನಗನ್ನಿಸ್ತು. ಜೊತೆಗೆ ಮಧ್ಯದಲ್ಲಿ ಚರ್ಚೆಯಲ್ಲಿ ಕೂಡ ಎಷ್ಟು ಸವಿಸ್ತಾರವಾಗಿ ಪಾಲ್ಗೊಂಡ್ರವರು. ಕಾಸರಗೋಡಿನಲ್ಲಿ ಪ್ರಶ್ನೆಯನ್ನು ಎತ್ತಿದಾಗ ಅದಕ್ಕೆ ಸಮಂಜಸವಂತ ಉತ್ತರ ಕೊಟ್ರು. ಸುದೀರ್ಘವಂತ ಚರ್ಚೆಯಲ್ಲೂ ಕೂಡ ಪಾಲ್ಗೊಂಡ್ರು. ಅವರಿಗೆ ವೇದಿಕೆ ಪರವಾಗಿ ಅನಂತ ಮನಸ್ಪೂರ್ವಕವಾಗಿರ್ತಕ್ಕಂಥ ನಾನು ಧನ್ಯತೆಯ ಕುಸುಮಗಳನ್ನ ಅರ್ಪಿಸ್ತಾ ಇದ್ದೇನೆ, ಶರಣು ಸಮರ್ಪಣೆಯನ್ನ ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಒಂದು ಧನ್ಯವಾದಗಳು ಸರ್, ಅನಂತ ಧನ್ಯವಾದಗಳು. ವಚನ ಪ್ರಾರ್ಥನೆಯನ್ನ ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದಂತಹ ಡಾಕ್ಟರ್ ಸುಗುಣ ಮಲ್ಲೇಶ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಶರಣು ಸಮರ್ಪಣೆಯನ್ನ ಅರ್ಪಿಸುತ್ತೇವೆ. ಅದರಂತೆ ಅಚ್ಚುಕಟ್ಟಾಗಿ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯವನ್ನ ಹೇಳಿದಂತಹ ಶರಣೆ ಪ್ರಭಾವತಿ ಹಿರೇಮಠ್ ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಇನ್ನು ವಚನ ಮಂಗಳವನ್ನ ಹೇಳ್ತಕ್ಕಂಥ ಶರಣೆ ವಿಜಯ ಮಹಾಂತಮ್ಮ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂತಹ ಶರಣೆ ರತ್ನಕ್ಕ ಕಾದ್ರೊಳ್ಳಿಯವರಿಗೂ ಕೂಡ ಈ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳು. ಸಂಘಟಕರಾಗಿರ್ತಕ್ಕಂಥ ಶರಣೆ ಸುಧಾ ಪಾಟೀಲ್ ಅವರು ಮೇಲಿಂದ ಮೇಲೆ ನಮ್ನೆಲ್ಲ ಎಚ್ಚರಿಸ್ತಾರ್ರಿ. ಸುಧಾ ಪಾಟೀಲ್ ಅವರು, ಮೇಡಮ್ ಅವರ ಇವತ್ತಿನ ಕಾರ್ಯಕ್ರಮದ ಅಂತ 10 ಸಲ ಫೋನ್ ಹಚ್ಚಿ ನಮ್ಮನ್ನೆಲ್ಲ ಈ ಒಂದು ವೇದಿಕೆಗೆ, ಇದು ಮುಖತಃ ವೇದಿಕೆ ಆಗದೆ ಹೋದ್ರು ಸಹಿತ ಮುಖತಃದಲ್ಲಿ ಇರ್ತಕ್ಕಂಥ ವೇದಿಕೆಗೆ ಯಾವುದೇ ಕೊರತೆ ಇಲ್ಲ ಅಂತ ನಮಗ ಅಕ್ಷರಶಃ ಅನಿಸ್ತಾ ಇದೆ. ನಮ್ಮ ಜ್ಞಾನ ಕೃಷಿಯನ್ನೂ ಸಹಿತ ಹೆಂಗಿಸಿಕೊಳ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇಲ್ಲಿ ಜರುಗ್ತಾ ಇದ್ದಾವೆ. ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸಂಘಟಕರಾಗಿರ್ತಕ್ಕಂಥ ಶರಣೆ ಸುಧಾ ಪಾಟೀಲ್ ಅವರಿಗೂ, ಶರಣೆ ಗೌರಮ್ಮ ನಾಶಿಯವರಿಗೂ, ಡಾಕ್ಟರ್ ಸರಸ್ವತಿ ಪಾಟೀಲ್ ಅವರಿಗೂ ಕೂಡ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಇನ್ನೊಂದು ಮಾತನ್ನ ಡಾಕ್ಟರ್ ಸದಾಶಿವ ಮರ್ಜಿಯವರು ಅರ್ಧ ತಾಸು ಮಾತಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ನನ್ನ ವೇಳೆಯನ್ನು ನೋಡ್ತಾ ವೇಳೆ ಹೋದದ್ದೇ 45 ನಿಮಿಷಗಳ ಸುದೀರ್ಘವಾಗಿರ್ತಕ್ಕಂಥ ಅವರ ಮುತ್ತುಗಳು ವೇಳೆ ನೋಡಿದ ಹಾಗೆ ನಮ್ಮನ್ನ ಒಂದು ಆಯಸ್ಕಾಂತದ ಹಾಗೆ ಸೆಳೀತು ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಂಥ ಜ್ಞಾನದ ಗಣಿಯನ್ನ ತೆಗೆದುಕೊಂಡು ನಮ್ಮಗಂದನ್ನೆಲ್ಲ ಉಣಬಡಿಸ್ತಾ ಇದಾರಲ್ಲ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಕೂಡ ಕಡಿಮೆ ಅಂತ ಅನಿಸ್ತಾ ಇದ್ದಾರೆ. ಜೊತೆಗೆ ಈ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣ ಬಂಧುಗಳಿಗೂ ಕೂಡ ಶರಣಾರ್ಥಿಗಳು. ಈ ಕಾರ್ಯಕ್ರಮಕ್ಕೆ ಕಿವಿಯಾದಂತಹ, ಆಲಿಸಿದಂತಹ, ಮನಪೂರ್ವಕವಾಗಿ ಪಾಲ್ಗೊಂಡಂತಹ ಎಲ್ಲ ಶರಣ ಬಂಧುಗಳಿಗೂ ಕೂಡ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಶರಣಾರ್ಥಿಗಳು. ಭಾವ ತುಂಬಿ ಭಕ್ತಿ ತುಂಬಿ ಶರಣ ಸಮರ್ಪಣೆಯನ್ನ ಮಾಡಿರ್ತಕ್ಕಂತಹ ಬನಶ್ರೀ ಅಕ್ಕನವರಿಗೆ ಶರಣಾರ್ಥಿಗಳು. ಮಹಾಂತಮ್ಮ ತಾಯಿಯವರು ಮಂಗಲ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ. ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ, ಭಕ್ತಿಯಂಬ ಪಂಜರದೊಳಗಿಕ್ಕಿ, ಭಕ್ತಿಯಂಬ
ಭಕ್ತಿಯೆಂಬ ಪಂಜರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವಾ ಸಲಹು ಕೂಡಲ ಸಂಗಮ ದೇವಾ ಸಲಹು ಕೂಡಲ ಸಂಗಮ ದೇವಾ ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ ಹುಲುಗಿಳಿಯ ಮಾಡಿ ಹುಲುಗಿಳಿಯ ಮಾಡಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮಹಾಂತಮ್ಮನವರಿಗೂ ಶರಣು ಶರಣಾರ್ಥಿಗಳು. ಸರ್ವ ಬಸವ ಬಳಗಕ್ಕೂ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.